चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं मन बुद्ध अहंकार चित्तानि नाहं न च श्रोत्र जिह्वे न च घ्राण नेत्रे न च व्योम भूमिर्तेजो न वायु चिदानन्दरूप शिवोऽहं शिवोऽहं न च प्राणसंज्ञो न वै पञ्चवायुर्न वा सप्तधातुर्न वा पञ्चकोशः न वाक्पाणिपादं न चोपस्थपायो चिदानन्दरूप शिवोऽहं शिवोऽहं न मे द्वेषरागौ न मे लोभमोहौ न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोजं न भोक्ता चिदानन्दरूप शिवोऽहं शिवोऽहं न मृत्युर्न शंका न मे जाति भेदः न मृत्युर्न शंका न मे जाति भेदः पिता नैव मे नैव माता च जन्म न बन्धुर्न मित्रं गुरुर्नैव शिष्यः चिदानन्दरूप शिवोऽहं शिवोऽहं अहं निर्विकल्पे निराकार रूपे अहं निर्विकल्पे निराकार रूपे विभुत्वाच्च सर्वत्र सर्वेन्द्रियाणां न चासङ्गतं नैव मुक्तिर्नवेय चिदानन्दरूप शिवोऽहं शिवोऽहं
चिदानंद रूप शिवोहम शिवोहम चिदानंद रूप शिवोहम 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 शिवोहम। जय मंगल जय नमः पार्वती पते शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त अवधूत। हर हवो तत्सत्पर ब्रह्मणे नमः। श्री गणपते शारदा श्री गुरुभ्यो नमः। श्री सद्गुरु सिद्धलिंग यतिवरेण्यं भासुरयोगी कुलतिलकनं पाशाष्टकदिं कुदिमनररुद्धरिपनं सोऽसुतिहमानसदिं भजिपेनां यं ब्रह्मा वरुणेन्द्र रुद्रमरुतः स्तुन्वन्ति दिव्यैः स्तवैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यशान्तं न विदुः सुरासुरगणाः यशान्तं न विदुः सुरासुरगणाः देवाय तस्मै नमः देवाय तस्मै नमः देवाय तस्मै नमः। जय मंगलम पार्वती पते शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त अवधूत। परम पूज्य परम ಪರಾತ್ಪರ ಪರಶಿವನ ಸಾಕಾರ ಮೂರ್ತಿಗಳು
ಹಾಗೂ ಅನಂತ ಲೀಲಾವಾರಿಧಿ ಮಹಿಮಾನ್ವಿತರಾಗಿರ್ತಕ್ಕಂಥ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಚಿನ್ಮುದ್ರಾಲಂಕೃತರಾಗಿರ್ತಕ್ಕಂಥ ಸದ್ಗುರು ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಪದ್ಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ತತ್ಸ್ವರೂಪರು ತತ್ವಿದ್ವಾಂಸರು ಸದಾ ಸ್ಮರಣೀಯರು ಸದಾ ಪೂಜ್ಯರು ಸಮಕಿರಣ ಸುರಂತ ಶಿವ ಎನ್ನ ಮಾನಸ ಸರೋರಹಂಸವಾಗಿರ್ತಕ್ಕಂಥ ಕರುಣಾಮಯ ದಯಾನಿಧಿಯಾಗಿರ್ತಕ್ಕಂಥ ಜಗದ್ಗುರು ದುಂಡೇಶ್ವರಪ್ಪ ಅವರ ಪಾವನ ಪಾದ ಪಂಕಜಗಳಲ್ಲಿಯೂ ನನ್ನ ಅನಂತಾನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮ ಸಮರ್ಪಿಸುತ್ತಾ ಹಾಗೆ ಈ ಆಧ್ಯಾತ್ಮಯುಕ್ತ ಈ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಆಲಿಸಲು ಬಂದ ನಿಮ್ಮೆಲ್ಲರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೂ ಮನವಾರು ವಿನಿಸುತ್ತಾ ಆ ಆತ್ಮೀಯರೇ ಇವತ್ತಿನ ಸುಸಮಯದಲ್ಲಿ ಪ್ರವೇಶವಾಗೋಣ. ಅಪ್ಪವರು ಇವತ್ತು ದಯಮಾಡ್ತಿಲ್ಲ, ಒಂದು ಕಾರ್ಯ ಇದೆ, ಆಗೋಷ್ಟು ಇದ್ದೀವಿ, ನಾಳೆಗೆ ಬರ್ತಾಯಿದ್ದೀವಿ ಅಂತೇಳಿ ಇದೇಗೆ ಹೇಳಿದರು. ಬರುವ ಹಂಬಲಿತ್ತು, ಆದರೆ ಈಗ ಹೇಳಿದ್ರು ನಾವು ಭಜನೆ ಮಾಡೋ ಸಮಯದಲ್ಲಿ ಅದು ಒಂದು ಗುರು ಸೇವೆ ಇರ್ತೈತೆ. ಅವ್ರು ಏನು ಮಾಡೋದಲ್ಲ ನಮ್ಮ ಹಿತಕ್ಕೆ ಇರುತ್ತೆ. ಇವತ್ತಿನ ವಿಷಯದಲ್ಲಿ ನಿನ್ನೆ ಏನೇನು ಹೇಳಿದ್ದೀವಿ, ಇವತ್ತು ಚರಿತ್ರೆ ವಿಷಯ ಹೇಳುವಂತ ಅಪ್ಪ ಹೇಳಿದ್ರೆ 18ನೇ ಅಧ್ಯಾಯ ಇದೆ. ಏನು ಅಲ್ಲಿ ಅಧ್ಯಾಯ ಹೆಸರು ಪ್ರಾರಬ್ಧ ದೇಹಕ್ಕಿದೆ, ಆತ್ಮನಿಗೆ ಪ್ರಾರಬ್ಧ ಇಲ್ಲ ಅಂತಕ್ಕಂಥ ಒಂದು ಇಟಾರಲ್ಲಿ ನೋಡೋಣ. ಏನು ಅಪ್ಪ ಅವರು ಕರುಣೆ ಮಾಡ್ತಾರೆ, ನಾವು ಕುಡ್ಸಿಂತಾರೆ ನಾನು ಕೂಡ ನಿಮ್ಮೊಳಗೆ ನಾನು ಒಬ್ಬ ಶ್ರವಣ ಮಾಡ್ತಕ್ಕಂಥವು. ಏನಾದರೂ ದೋಷ ಆಗಿರ್ತಾವೆ, ಅವುಗಳನ್ನು ಬದಿಗಿಟ್ಟು ನಾವು ಕೂಡ ಯಥಾರ್ಥವನ್ನು ಅರಿಲಿಕ್ಕೆ ಪ್ರಯತ್ನ ಮಾಡೋಣಂತೆ. ಅಪ್ಪರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಇದರಲ್ಲಿ ಪ್ರವೇಶವಾಗೋಣ. ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ವಿಷಯ ಬರ್ತಾ ಇದೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣನ್ಯಾನಿ ಸಂಯಾತಿ ನವಾನಿ ದೇಹಿ. ಇದರ ಅರ್ಥ ಇಷ್ಟೇ. ಪ್ರಮಾಣ ಏನು ಹೇಳ್ತಾ ಇದ್ದಾರೆ, ವಾಸಾಂಶಿ ಜೀರಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇ ಅರ್ಜುನ, ಈ ಜೀವಕೋಟಿ ಸಮೂಹವು ಹೇಗೆ ಇದೆ ಅಂದರೆ, ಇದರ ಅರ್ಥ ಹುಟ್ಟು ಸಾವು. ಯಾವ ರೀತಿ ಮನುಷ್ಯರು ಮನೆಯನ್ನು ಇದು ಮಾಡ್ತಾರೆ, ನಾವು ವಾಸಿಸುವ ಮನೆ, ಈಗ ನಾವು ಹಳೆ ಮಠ ತೆಗ್ದೀವಿ ಮತ್ತು ಹೊಸ ಕಟ್ಟಿವಿ, ಮತ್ತು ಅಲ್ಲಿ ತೆಗೆದ ಹೊಸ ಕಟ್ತಾರೆ. ಹೇಗೆ ಅದರಂತೆ ಪ್ರತಿಯೊಬ್ಬರು ಮಳೆ ಹಳೆ ಆಯ್ತಾರೆ ತೆಗ್ದ ಕಟ್ಟುತ್ತಾರೆ. ಅದರಂತೆ ಅಂಗಿ ಶರ್ಟ್ ಥರ ಅಂಗಿ ಇರ್ತಾರೆ, ನಾವು ಅಂಗಿ
ಅಂಗಕ್ಕೆ ಅಂಗ ಶರೀರ ಅಂಗಕ್ಕೆ ಅಂಗಿ ಹಾಕೋದು ಅಂಗಿ ಎತ್ತರ ಅಂಗಿ ಈ ಅಂಗಿ ಹಳಿದ ಆಯ್ತಾರ ಹೊಸದು ಮತ್ತು ನಾವು ತರ್ತೀವಿ. ಹೀಗೆ ಇಷ್ಟು ವಯಸ್ಸಿನಾಗ ಎಷ್ಟು ಅಂಗಿ ಹಾಕಿವಿ ನೆನಪೈತೀನಿ ಯಾರಿಗೆ? ಯಾರು ನೆನಪೈತಿ? ಲೆಕ್ಕ ಇಟ್ರಿ ಎಷ್ಟು ಅಂಗಿ ಎಷ್ಟು ಟಾವ್ಲಾಗ ಎಷ್ಟು ಏನೋ ಅರಿವಾಗ್ಯಾವ ಆಗ್ಯಾವಲ್ಲತ್ರ ಆಗ್ಯಾವ ಯಾರು ನೆನಪಿಲ್ಲ. ಆದರೆ ನಾವು ಹಾಕೋದು ಬಿಟ್ಟಿಲ್ಲ. ಹಾಗೆ ಇಲ್ಲಿ ಹೇಳ್ತಾರೆ ಅವರು ಕೃಷ್ಣ ಪರಮಾತ್ಮ ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ ಅವರು. ವಾಸಾಂಶಿ ಜೀರ್ಣ ಯಥಾವಿಹಾಯ. ಜೀರ್ಣ ಅಂದರೆ ಜೀರ್ಣೋದ್ಧಾರ ಥರ ನಾವು ಒಳಗೆ ಕೆಲವೊಂದು ಕಡೆ ಏನು ಮಾಡೋದ ಈ ಗುಡಿ ಗುಂಡಾರ ಜೀರ್ಣೋದ್ಧಾರ ಅಂದರೆ ಮತ್ತು ಹೊಸದನ್ನು ಮಾಡ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಪ್ರತಿಯೊಬ್ಬರು ಶರೀರಗಳು ಈ ವಯಸ್ಸಾದ ನಂತರ ಬೀಳ್ತಾವೆ. ಸತ್ಯ ಹಾಂ ರೀ. ಇಲ್ಲಿ ಈಗ ಶರೀರಗಳು ನಾಶ ಆಕಾವು. ಯಾಕಂದ್ರೆ ಹಾಗೆ ಅದರ ಧರ್ಮ ಇದೆ. ಇಲ್ಲಿ ಆಗಮ ಪಾಯನು ಅರ್ಜುನ ಅಂತ ಹೇಳ್ಯಾರ. ಇವು ಎಲ್ಲರೂ ಒಮ್ಮೆ ಹೋಗೋದು ಬರೋ ಮಾಡ್ತಿರ್ತಾರೆ. ಇಲ್ಲಿ ಹುಟ್ಟಿದರೊಮ್ಮೆ ಸಾಯಲೇಬೇಕು. ಹಾಗಾದರೆ ಹೇಗೆ ಸಾಯಬೇಕು? ಪಕ್ಕ ಶಾಂತಿ ಮುಗಿಸ್ಕೊಂಡು ಸಾಯ್ಬೇಕು. ಮತ್ತು ವಾಸನೆ ಇಟ್ಕೊಂಡು ಮತ್ತೆ ಬಂತಂದ್ರೆ ಮತ್ತು ಹುಟ್ಟಿ ಬರೋದು ಆಕೈತಿ. ಅದಕ್ಕೆ ನಂಬಬೇಡವೋ ಮನುಜ ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣು, ಬೊಂಬೆ ಅಂತ ತನು ಇದನ್ನು ನಂಬಬೇಡ. ಬೊಂಬೆ ಅಂತ ಇಲ್ಲಿ ಮಾಯೆಯಿಂದ ಜನಿಸಿ ಬೆಳೆದು ಕಾಯವೆನಿಸಿ ಸತ್ತು ಕಡೆಗೆ ಇಹಕ್ಕೆ ಪರಕ್ಕೆ ಕತ್ತೆ ಅಂತ ಸುತ್ತಿ ಸುಳುವ ಗಾತ್ರವನ್ನು ನಂಬಬೇಡ. ಶರೀರ ಅಂತಂದ್ರೆ ಮಾಯಿಂದ ಮಾಯ ಆಕೈತಿಲ್ಲ. ಮತ್ತು ಹೌದಲ್ಲ, ಮಾಯ ಆಕೈತಿ. 100 ವರ್ಷ 70 80 ಅವರು ಭಗವಂತ ಹೆಂಗೆ ಕೊಡ್ತಾರೆ ಹಾಕ್ಬಾರಿಲ್ಲ. ಶರೀರ ಮಾಯ ಆಗೋದ. ಇಲ್ಲಿ ಶರೀರ ಮಾಯ ಆಗುತ್ತೆ, ನಾಶ ಆಕೈತಿ. ನಾಶ ಆದ ನಂತರ ಚಿತೆಯಲ್ಲಿಯೋ ಅಥವಾ ಅಗ್ನಿ ಸಂಸ್ಕಾರ ಕೊಡ್ತಾರೆ. ಅದಕ್ಕೆ ಇಲ್ಲಿಕ್ಕೆ ಮನೆ ಕುಣಿಯಲ್ಲಿ ಹೋಗ್ತಾರೆ. ಹಾಂ, ಕಾಷ್ಟಲ್ಲಿ ಸುಡ್ತಾರೆ. ಈಗ ಕೆಲವರು ಪಿಂಡ ತರ್ಪಣ ಮಾಡಿ ಕಾಶಿ ಗಂಗೆಯಲ್ಲಿ ಅಲ್ಲಿ ಹಾಕ್ತಾರೆ, ಏನೋ ಮಾಡ್ತಾರೆ. ಒಟ್ಟು ನಾಶ ಆಗೋದಂತೂ ಸೇನಾಯ್ತು. ಹಾಗಾದರೆ ನಾಶ ಆಗೋದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಅಂತೇಳಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಿ ಒಳಗೆ ಬದಲಿರ್ತದೆ. ಇಲ್ಲಿ ವಾಸಾಂಶಿ ಜೀರಾನಿ ಯಥಾ ವಿಹಾಯ. ಹೇಗೆ ಈ ಕಟ್ಟಡಗಳು ಹಳಿವಾದ್ರೆ ಅಥವಾ ಇವು ಅಂಗಿಗಳು ಹಳಿವಾದ್ರೆ, ಬಟ್ಟೆಗಳು ಹಳಿವಾದ್ರೆ ಮತ್ತೆ ಮತ್ತೆ ನಾವು ಹೊಸದನ್ನು ಯಾವತ್ತು ತೊಡ್ತಾ ಇದ್ದೀವೋ ಹಾಗೆ ಇಲ್ಲಿ ಕೂಡ ಯಾರು ಮಾನವ ಇಲ್ಲಿ ಪ್ರತಿಯೊಬ್ಬನು ಇದು ಮಾಡ್ತಾನೆ. ಇಲ್ಲಿ ಏನಪ್ಪ ಅಂತಂದ್ರೆ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರತೆ ನ ತ್ವಂ ಶೋಚಿತು ಮರ್ಹಸಿ. ಇಲ್ಲಿ ಅರ್ಜುನ ಶರೀರಗಳು ನಾಶ ಆಗ್ತಾವೆ. ಇಲ್ಲಿ ಯಾರಿಗೆ ಹೇಳ್ತಾರಂದ್ರೆ ಇಲ್ಲಿ ಯುದ್ಧಕ್ಕೆ ಒಂದು ಇದನ್ನ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಏನಪ್ಪ ಅಂತಂದ್ರೆ ಶರೀರ ಬಗ್ಗೆ ಅಧ್ಯಾತ್ಮ ಕೂಡ ಹೇಳ್ತಾರೆ. ಇಲ್ಲಿ ಭಗವದ್ಗೀತೆ ಎರಡು ಕುಡ್ಕೊಂಡೈತೆ. ಅದ ಒಳಗೆ ಹೊರಗೆ ಕೂಡ ಹೇಳ್ತಾರೆ. ಇಲ್ಲಿ ಈಗ ನಾವು ಅಲ್ಲಿ ಯುದ್ಧ ಮಾಡುವ ಅಲ್ಲಿ ಅಂತೇಳಿ ಯಾರ್ಯಾರು ಅರ್ಜುನ ಹ್ಯಾಂಗ ದುಃಖದಿಂದ ಕೂಡಲ್ಪಟ್ಟಂಥ ಸಂಸತೆ ಹಸಾದ ಗಾಂಡಿವಂ. ಹೇ ಪರಮಾತ್ಮ, ನನ್ನ ಕೈಯಿಂದ ಅದು ಬೀಳ್ತಾ ಇದೆ, ತನ್ನಿಂದ ತಾನು ಬೀಳ್ತಾ ಇದೆ, ಸ್ವಲ್ಪ ಕಡಿಮೆ ಬಿಡಲ್ಲ, ಸ್ವಲ್ಪ ಕಡಿಮೆ. ಹಾಗೆ ಇಲ್ಲಿ ನಾನು ಯುದ್ಧ ಮಾಡೋದು ಅಲ್ಲೇ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರತೆ ನ ತ್ವಂ ಶೋಚಿತು ಮರ್ಹಸಿ. ಅವರು ಸಾಯೋವರೇ. ಹಾಗಾದರೆ ಯಾಕೆ ಕೊಲ್ಲತ್ತಾರ ಕೃಷ್ಣ ಪರಮಾತ್ಮ ಅವ್ರನ್ನ? ದುಷ್ಟಿದ್ದಾರೆ, ಅವರ ದುಷ್ಟ ಇಲ್ಲ. ಭಗವಂತನಿಗೆ ವಿದ್ಯೆ ಕೊಟ್ಟಿದ್ದಾರೆ, ಬಿಲ್ಲು ವಿದ್ಯೆ ಕೊಟ್ಟಿದ್ದಾರೆ. ಆ ಬಿಲ್ಲು ವಿದ್ಯೆ ಕೊಟ್ಟಿದ್ದಾರೆ. ಬಿಲ್ಲು ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಅವರಿಗೆ ಈ ರೀತಿ ಕುದತ್ತೆ ಅಂತ ಸಲ್ಲಿಸ್ಬೇಕ? ಅವ್ರನ್ನ ಪೂಜಿಸಬೇಕು, ಅವ್ರನ್ನ ಗೌರವಿಸಬೇಕು. ಆದರೆ ನಾನು ಒಲ್ಲೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜಗತ್ತಿಗೆ ಕಂಟಕ ಆಗ್ತಕ್ಕಂಥ ಈ ವಿಚಾರ ಅವರಲ್ಲಿರುವಾಗ ಅವರು ನಿಮ್ಮನ್ನು ಕಂಡು ಸಹಿಸಿರುವಂಥ ಒಂದು ಇದರಲ್ಲಿ ಅವರು ಮನಸ್ಥಿತಿಯಲ್ಲಿ ಅವರು ಇರುವಾಗ ಅಂಥವ್ರು ಇಟ್ಟು ಏನು ಫಲ ಅಂತೇಳಿ ಕೇಳ್ತಾರೆ. ಇಲ್ಲಿ
ವಾಸಾಂಶಿ ಜೀರ ವಾಸಾಂಶಿ ವಾಸಾಂಶಿ ಜೀರನ್ ಯಥಾವಿಹ ನವಾನ್ ಗೃಹಂತೆ ನರೋ ಪ್ರಾಣಿ. ಈ ದೇಹಗಳು ಹೇಗೆ ಹೋಗುವುದು ಬರೋದು ಮಾಡ್ತಾವೆ. ಯಾಕೆ ಮಾಡ್ತಾವ್ರಿ? ಹೋಗದೆ ಬರದೇ ಇರ್ತಕ್ಕಂಥ ಯಾವುದು? ಆತ್ಮ. ಹೌದಲ್ಲ? ನೀವಂತ ಅಪ್ಪ ಎಲ್ಲ ಕೇರಿ. ಹೋಗದೆ ಬರದೇ ಇರ್ತಕ್ಕಂಥ ಯಾವುದು? ಆತ್ಮ. ಹಾಗಾದ್ರೆ ಹೋಗೋದು ಬರೋದು ಯಾವುದು ರೀ? ಶರೀರ ನೀವು ಹೋಗೋದು ಬರೋ ಒಪ್ತಿರಿಲ್ಲೋ? ಜನ್ಮ ಒಪ್ತಿರಲ್ಲೋ? ವಿಧಾನ ಜನ್ಮ ಒಪ್ತಿರಲ್ಲೋ? ಒಪ್ಪಬೇಕು. ಈಗ ಅಮೇರಿಕದೊಳಗೆ ನಿಂದ್ಕ ಯಾರು ಬಿನ್ ಲಾಡನ್ ಯಾರು ಒಂದು ಬಂಗಾರ ತಯಾರಾಗಿತ್ತಲ್ಲ, ದಿವ್ಸಕ್ಕೆ 6 ಟನ್ ಬಂಗಾರ ಕಪ್ಸಿತ್ತು ನಾವು. ನಮ್ಮಲ್ಲಿ 2,000 ಮಂದಿ ಇತ್ತು ಅಲ್ಲಿ. ಯಾವುದು? ಅಮೇರಿಕದೊಳಗೆ ಹೌದಲ್ಲ, ಲಾಡಿನ ಹೌದಲ್ಲ. ಅವರು ಭಯೋತ್ಪಾದಕ ಅಲ್ಲೇ ಅದಂತವ. ಮುಂದೆ ನಮ್ಮಲ್ಲಿ 2,000 ಜನ ಅಲ್ಲಿ ದುಡ್ತಿತ್ತು. ಹೀಗಾಗಿ 6,000 8,000 ಜನ ಅಲ್ಲಿ ದುಡ್ತಿದ್ರು. ಇರಲಿ, ಬಂಗಾರ ಬಿಸ್ಕತ್ತರ ಮಾಡ್ತಕ್ಕಂಥ ಏನೋ ಇತ್ತಲ್ಲಿ ತಯಾರು ಮಾಡೋದು. ಆಗ ಹೇಳಕ್ಕೆ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಮುಂದೆ ಅಲ್ಲಿ ಬ್ಲಾಸ್ಟ್ ಆತ, ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಮುಂದೆ ಅಲ್ಲಿ ಮತ್ತೆ ಕಾರ್ಯ ಯಾರು ಮಾಡ್ಬೇಕಂತ ತಯಾರು ಮಾಡಿದಾಗ ಏನಪ್ಪ ಅಂತಂದ್ರೆ ಅವು ಎಲ್ಲರೂ ನರಳುಚ ಸಾಯ್ತು. ಒಳಗೆ ಹೋದಂತಾರೆ ಅಳುದು ಕರೆದು ನಮನಿ ಅವರು ದೆವ್ವಗಳನ್ನು ಭೂತ ಪಿಶಾಚ ನಮ್ಮದೇ ಇರ್ತಕ್ಕಂಥ ಆ ಒಂದು ಅವರು ಮನೋದಟ್ಟ ಇರ್ತಕ್ಕಂಥ ಅವರು. ಮುಂದೆ ಯಾಕೆ ಒಬ್ಬರದನ್ನ ಅಜ್ಜಿಗೆ ಬರಾಯ್ತು ಅವ್ರಿಗೆ ಜನ್ಮ ಒಪ್ತಾರಲ್ಲ. ಇತ್ತಿತ್ತಲಾಗಿರ್ತಕ್ಕಂಥ ಘಟನೆ ಅದು. ಹೌದಲ್ಲ? ಅದಕ್ಕೆ ಜನ್ಮ ಒಪ್ಪಬೇಕು. ಅದಕ್ಕೆ ಇಲ್ಲಿ ಪರಮಾತ್ಮ ಯಾರು ಅಷ್ಟೇ ನಮ್ಮ ಮಾಡ್ಕೊಂಡು ಸಾಕಡೆ ಬರ್ತಾವೆ. ನೀವು ನೋಡ್ತೀರಿ. ವಾಸಾಂಶಿ ಜೀರಾನ್ ಯಥಾವಿಹಾಯ ನವಾನಿ ಗೃಹಾತಿ ನರೋ ಪ್ರಾಣಿ ತಥಾ ಶರೀರಾನಿ ವಿಹಾಯ ಜೀರನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇ ಅರ್ಜುನ, ಹಳೆ ಬಟ್ಟೆಗಳು ಹೋಗಿ ಹೊಸ ಬಟ್ಟೆ ಬರ್ತವೆ, ಮತ್ತು ಹೊಸ ಕಟ್ಟಡಗಳು ಹೋಗಿ ಹಳೆ ಕಟ್ಟಡ ಹೋಗಿ ಹೊಸ ಕಟ್ಟಡ ಬರ್ತವೆ. ಅದಂತೆ ನಿನ್ನ ಶರೀರ ಅದಂತೆ ಇವರಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರ ಶರೀರ ಕೂಡ ಹೋಗೋದು ಬರೋ ಮಾಡ್ತಾವೆ. ಅದರಿಂದ ಹೋಗೋದು ಬರದೇ ಇರ್ತಕ್ಕಂಥ ಯಾವುದು? ಆತ್ಮ. ಆ ಆತ್ಮವೇ ಪರಬ್ರಹ್ಮಂದು ಯಾಕೆ ತಿಳಿಬಾರ್ದು ಹೇಳೋದು ತಾತ್ಪರ್ಯ. ಇಲ್ಲಿ ಜಾತಶಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮಾತ್ ಪರಿಹಾರಾರ್ಥೆ ನ ತ್ವಂ ಶೋಷಿತು ಮರ್ಹಸಿ. ಅವ್ರು ಹುಟ್ಟಿದವ್ರು ಸಾಯಬೇಕು. ಹೌದಲ್ಲ? ಜಾತಶಹಿ ಧ್ರುವ ಮೃತ್ಯು, ಜಾತಶ ಅಂದ್ರೆ ಹುಟ್ಟಿದವರು ಸಾಯಲೇಬೇಕು. ಮುಂದೆ ಧ್ರುವಂ ಜನ್ಮ ಮೃತಸ್ಯ ಮತ್ತೆ ಹುಟ್ಟೋದು ಸಾವುದು ಇದ್ದದ ಮತ್ತೆ ಅವ್ರು ಹುಡ್ತಾರೆ. ಆಮೇಲೆ ಅವು ಸಾಯೋದು ಹುಟ್ಟೋದು ಮಾಡ್ತಾರೆ. ಅವ್ರ ಸಹ ಯಾಕೆ ನೀನು ದುಃಖ ಮಾಡ್ತಿ? ಅವ್ರ ಬಗ್ಗೆ ಪ್ರಯತ್ನ ಮಾಡಬೇಡ ಹೇಳ್ತಾರಲ್ಲಿ. ತ್ವಂ ಶೋಷಿತ ಮರ ಹಸಿ, ಅವ್ರ ಸಲುವಾಗಿ ಅಳಬೇಡಿ. ಶೋಷಿತ ಅಳುದು ಯಾಕೆ ಅಳ್ತಾ ಇದ್ದೀನಿ ನಾನು? ನಿನ್ನಿಂದ ಅವ್ರಿಗೆ ಏನಾಗಬೇಕೈತಿ? ಅವ್ರು ದುಷ್ಟಿದ್ದಾರೆ, ಆಗೋಸ್ಕರ ಅವ್ರು ಚಲೋದ್ರ ಅವ್ರಿಗೆ ಅಧ್ಯಾತ್ಮ ತಿಳಿತು, ಏನೋ ಹಾಕಿತ್ತು. ಲೋಕ ಉಪಕಾರಿ ಮನುಷ್ಯರಲ್ಲ ಅವರು. ಅದರಿಂದ ಅವ್ರನ್ನ ಸಂವರ್ಸಿ ಎರಡು ದೃಷ್ಟಿ ಹೇಳ್ತಾರಲ್ಲಿ. ಇಲ್ಲಿ ಏನಪ್ಪ ಅಂತಂದ್ರೆ ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧಾನ ಇವ ತತ್ರಕ ಪರಿದೇವನ ಅಂತ ಒಂದು ವಿಷಯ ಬರ್ತಾಯಿದೆ. ಮೊದಲು ಇವರು ಇಲ್ಲ ಏನ್ರಿ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಮೊದಲು ಇವ್ರು ಶರೀರ ಇಲ್ಲ, ನಂತರ ಶರೀರ ಕಾಣಿಸ್ಕೊಂಡೈತಿ. ನಂತರ ಶರೀರ ಬಿದ್ದು ಹೋಗ್ತೈತಿ. ಇದನ್ನು ನಿಜವಿಷಯಗಳು ಈ ಶ್ಲೋಕವನ್ನು ಬಹುಶಃ ನಿಜವಿಷಯಗಳು ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮೋಯಿಪುದೇನೆಂಬೆ. ಅವಂತ ಮೊದಲು ಮೃತ್ತಿಕೆಯ ಪಿಂಡದೊಳಿನ ಈ ಶಬ್ದ ಅದೈತಿ, ವಾಕ್ಯ ಅದೈತಿ ಈ ಶ್ಲೋಕ. ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ, ಪುಟ್ಟಿದ ಬಳಿ ಪಡೆದು ತೋಳಾಗಿ ನೀನಿಲ್ಲ. ಈ ಘಟವನ್ನು ಕುರಿತು ಹೇಳ್ತಾರಲ್ಲಿ ಮತ್ತು ಶರೀರ ಕುರಿತು ಹೇಳ್ತಾರೆ. ವಿದಿತ ವಿಧಾದ್ಯಂತದೊಳಗೆ ನಿನ್ನಲ್ಲ, ಮಧ್ಯದೊಳಗೆ ಆವ ರೂಪ ನೀನು ನಿಜಬಹುದು. ಮಧ್ಯ ಹಿಂಗೆ ಐತಿಲ್ಲ, ಎಲ್ಲ ವ್ಯವಹಾರ ಮಾಡ್ತಿದ್ದಿ ನಿಜ ಆಯ್ತದ ಕೇಳ್ತಾರೆ. ಯಾರೇ ನಿಜ ಶಿವಕ್ಕೆ ಯಾರ ಇದನ್ನು ಕೇಳಿದ್ರೆ ಅವರು ಕನ್ನಡ ಮಾಡ್ಯಾರ. ಯಾರೇ ನಿಜ ಶಿವ ಅವ್ಯಕ್ತಾನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ತತ್ರಕ ಪರಿದೇವನ ಅಂತೇಳಿ ಅಂದ್ರೆ ಅವ್ಯಕ್ತ ನಿಧಾನ ಇವ ತತ್ರಕ ಪರಿದೇವನ. ಹೀಗೆ ಹೇ ಭರತ, ಈ ಪ್ರಾಣಿ ಕೋಟಿಗಳು ಹುಟ್ಟುವುದಕ್ಕೆ ಮೊದಲು ಕಂಡು ಬರೋದಿಲ್ಲ, ಮಧ್ಯದಲ್ಲಿ ಕಂಡು ಬರ್ತವೆ, ಮರಣಾಂತರವೂ ಕಂಡು ಬರೋದಿಲ್ಲ. ಇದಕ್ಕೆ ಏಕೆ ಚಿಂತೆ? ಇನ್ನೇಕೆ ಚಿಂತೆ ಮಾಡ್ತೀನಿ ನೀನು ಅಂತೇಳಿ ಇಲ್ಲಿ ಈ ಭಗವದ್ಗೀತೆ ಅಧಿಷ್ಠಾನ ಮೂರ್ತಿಗಳಾಗ್ತಕ್ಕಂತಹ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗಾದರೆ ಇಲ್ಲೇನಪ್ಪ ಅಂತಂದ್ರೆ ಶರೀರಗಳು ಬರ್ತಾವಂದ್ರೆ ವಾಸನೆ ಇಟ್ಕೊಂಡು ಸಾಯ್ತಿರ್ತಾರೆ. ವಾಸನೆ ಇಲ್ಲದೆ ಹೋದ್ರೆ ಗುರುಮುಖಾಂತರವಾಗಿ ಯಥಾರ್ಥ ಬ್ರಹ್ಮಜ್ಞಾನ ಅಂತ ಹೇಳಿದ್ರೆ ಇಲ್ಲಿ
ತದೇವ ಬ್ರಹ್ಮ ತ್ವಂ ವಿಧಿ ನೇನೇದಂ ಇದೀದಂ ಉಪಾಸತೆ. ಇಲ್ಲಿ ಹೊರಗೆ ಉಪನಿಷತ್ ಹಾಕ್ಯಾರ ಇಲ್ಲಿ. ಹಾಂ ರೀ ಹಾಂ ತದೇವ ಬ್ರಹ್ಮ ತ್ವಂ ವಿಧಿ ಅದು ಮಹಾವಾಕ್ಯ ಉಪದೇಶ ಮಾಡ್ತದೆ. ತತ್ವಮಸಿ ಮಹಾವಾಕ್ಯ ತದೇವ ಅದುವೇ ತದೇವ ತತ್ ಏವ ಅದುವೇ ನಿನ್ನಿದೆ ಅಂತ ಹೇಳೋದು ಉಪನಿಷತ್ತ. ಅದನ್ನು ಹೇಳೋದು ಮಹಾತ್ಮ ಗುರುಗಳು. ತದೇವ ಬ್ರಹ್ಮ ತ್ವಂ ವಿದ್ಧಿ ಚತುರ್ಮುಖ ಬ್ರಹ್ಮ ಅಲ್ಲಿ ಇಲ್ಲಿ ಕಾರಣ ಬ್ರಹ್ಮ ಕಾರ್ಯಬ್ರಹ್ಮ ಬೇರೆ. ಕಾರ್ಯಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡಲ್ಲ ನಾವು ಕಾರ್ಯಬ್ರಹ್ಮ. ಹಾಂ ರೀ ಕಾರಣ ಬ್ರಹ್ಮ ತದೇವ ಬ್ರಹ್ಮ ತ್ವಂ ವಿದ್ಧಿ ಯದಿದಂ ನೇನೇದಂ ಇದೀದಂ ಉಪಾಸತೆ ಅದುವೇ ನಿನ್ನಿಧಿ ನಿಶ್ಚಯವಾಗಿ ತಿಳ್ಕೊ ಅಂತೇಳಿ ಹೇಳೋದು. ಅದನ್ನು ಉಪವಾಸ ಮಾಡ್ಬೇಕತ್ತ, ಅದನ್ನು ಚಿಂತನೆ ಮಾಡ್ಬೇಕತ್ತ. ಇಲ್ಲಿ ಇಂಥ ಒಂದು ಉಪದೇಶ ಮಾತ್ರ ಹೇಳ್ತಾರೆ. ಆದ್ರೆ ಆ ಕಡೆ ಲಕ್ಷ್ಯ ಇರ್ಲಿಕ್ಕಂದ್ರೆ ಪುನರಪಿ ಮರಣಂ ಪುನರಪಿ ಜನನಂ ಇಹ ಸಂಸಾರೆ ಖಲು ದುಸ್ತಾರೆ ಪಾಹಿ ಮುರಾರೆ ಕೃಪಯಾ ಅಪಾರೆ. ಭಜ ಗೋವಿಂದಂ ಹೇ ಮೂಢಮತೆ ಅಂತೇಳಿ ಅಂದರೆ ವಾಸನೆ ಇಟ್ಟದಾದ್ರೆ ಮತ್ತೆ ಈಗ ಮಕ್ಕಳು ಆಮೇಲೆ ತಾನು ಮತ್ತು ಮಕ್ಕಳು ಆಮೇಲೆ ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಬರ್ತಾಯಿದೆ. ಇದು ವಾಸನೆ ಸತ್ಯತ್ವ ಬುದ್ಧಿ ಇಡಲ್ಲ, ಎಲ್ಲ ಕರೆ ಮಾಡಬೇಕು. ಅದು ಸತ್ಯತ್ವ ಬುದ್ಧಿ ಇಟ್ಟ ನೋಡು ಅದುವೇ ಸತ್ಯ ಅಂದ್ರೆ ಮತ್ತೆ ಹುಟ್ಟು ಬರ್ದು ಖಚಿತನ. ಅದರಿಂದ ಇಲ್ಲಿ ಹೇಳ್ತಾರೆ ಆರತಿ ಮಾಡಬೇಡ ಅಂತ ಹೇಳ್ತಾರಲ್ಲ, ಇದು ಅಧ್ಯಯನ ಇವತ್ತು ಅದೈತೆ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಜನ್ಮಗಳು ಇನ್ನೊಂದು ನಿಜ ನೀವು ಹಾಡ್ತಿರಲ್ಲ, ಪಾಪಾನುಗುಣದಿಂದ ಗಿಡ ಮರ ಭೂತ ಕ್ರಿಮಿ ಕೀಟ ಭೂತ ಪತಂಗಾದಿಯಾಗಿ ನಿಜಗಳು ಯಾರಲ್ಲ. ಹಾಗೆ ಇಲ್ಲಿ ಏನು ಯಾರು ಪಾಪಾನುಗುಣದಿಂದ. ಪಾಪ ಏನ್ರಿ ಸಾಕಷ್ಟು ನಮ್ಗೆ ಇದಾವೆ. ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ ಗೋತ ಕೋಟಿ ಬಿ ಆತ್ಮ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತೆ. ಹೌದಲ್ಲ, ಹೀಗೆ ಅಲ್ಲಿ ದೇಹಾತ್ಮ ಬುದ್ಧಿಜಂ ದೇಹವೇ ಆತ್ಮ ಅಂದ್ರೆ ಏನಪ್ಪ ಅಂತಂದ್ರೆ ನತದ್ ಗೋವಧ ಕೋಟಿ ಬಿ ಗೋವಧ ಅಂದ್ರೆ ಕೋಟಿ ಆಕಳನ್ನು ಕೊಂದಷ್ಟು ಪಾಪ ಬರ್ತದೆ ನಮಗೆ ಶಾಸ್ತ್ರ ಪ್ರಮಾಣ ಅಂತೆ. ಜನ್ಮ ಬರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ವಲ್ಪ ಕಠಿಣ ಆಗೋದು ವಿಷಯ. ಏನು ಒಂದು 10 ನಿಮಿಷ ನಡೆಸಿ ಆವಂತ ವಿಷಯಕ್ಕೆ ಬರೋಣ, ಈ ಚರ್ಚೆ ವಿಷಯಕ್ಕೆ ಬರೋಣ. ಅಂದ್ರೆ ಜನ್ಮಗಳು ಯಾಕೆ ಬರ್ತಾವೆ ಅಂದ್ರೆ ಈ ರೀತಿ ಬರ್ತಾವೆ. ಅಲ್ಲಿ ಇಲ್ಲಿ ದೇಹಾತ್ಮ ಬುದ್ಧಿಜಂ ಪಾಪಂ ನತದ್ ಗೋವಧ ಕೋಟಿ ಬಿ ಆತ್ಮಹಂ ಪುಣ್ಯಂ ನತದ್ ಗೋವಧ ಕೋಟಿ. ಏನಾಗ್ತಾರೆ ಇಲ್ಲಿ? ಹಾಗಾದರೆ ನಾವು ಗುರುಗಳ ಮುಖಾಂತರ ಅಧ್ಯಾತ್ಮ ಶ್ರವಣ ಮಾಡಬೇಕು. ಇಲ್ಲಿ ವಾಸನೆ ಭಾಳ ಕೆಟ್ಟದ್ದು. ಹಾಂ ರೀ, ಅದು ವಾಸನೆ ಇರ್ಬೋದು ಅಂತ ಹೇಳ್ತಾರೆ. ಈಗ ಸಾಕಷ್ಟು ನಾವು ನೋಡ್ತೀವಿ ಜನ್ಮಗಳು. ಈಗ ಗಿಡ ಜಾಲಿ ಗಿಡ ಇಟ್ಟು ಹುಡ್ತಾವಲ್ರಿ, ಪಾಪಾನುಗುಣದಿಂದ ಗಿಡ ಪುಣ್ಯದ ಗಿಡ ಅಂತೂ ಮತ್ತು ಮಾವಿನ ಗಿಡ ಅದ, ಅವೆಲ್ಲ ಪಾಪ ರೀ. ಏನು ರೀ ಮತ್ತು ನಮಗೆ ಹಣ್ಣು ಕೊಡಬೇಕು, ನೆರಳು ಕೊಡಬೇಕು, ಬಿಸಿಲಿನ ತಾಪ ತಾವು ಸಹಿಸಬೇಕು. ಏನಪ್ಪ ಅಂತ ಮತ್ತು ಮಾವಿನ ಜನ ಕೊಡಬೇಕು, ಪುಣ್ಯ ಆಗಂತೆ. ಜಾಲಿ ಗಿಡ ಅಂದ್ರೆ ಅದು ಪಾಪದ ಇದು ಅದು ಪ್ರತಿಫಲ ಅದು, ಹೌದಲ್ರಿ. ಅದಕ್ಕೆ ಕುರು ಸುಂಕ ಮುಳ್ಳು ಇರ್ತಾವೆ, ಹಣ್ಣಿಲ್ಲ ಹಂಪಿಲ್ಲ ಕುಂಡಕ್ಕೆ ಹೂವಿಲ್ಲ, ನೆಲಕ್ಕೆ ಮುಳ್ಳು ಇರ್ತಾವೆ, ಅದು ಇರುತ್ತೆ. ಹೀಗೆ ಮಾವಿನ ಗಿಡ ಇನ್ನಿತರ ಹಣ್ಣು ಕೊಡ್ತಕ್ಕಂಥ ಗಿಡ ವೃಕ್ಷ ಇರ್ತಲ್ಲ, ಅವು ಉತ್ತಮ. ಆದರೂ ಅವು ಅಲ್ಲ ಪಾಪದಿಂದ ಬಂದಿರ್ತಾವೆ, ವಾಸನೆ ಇಟ್ಟು ಹಂಗೆ ಇರುತ್ತೆ. ಹಾಗಾದರೆ ಇಲ್ಲಿ ಪಾಪಾನುಗುಣದಿಂದ ಗಿಡ ಕ್ರಿಮಿ ಅಂದರೆ ಸಣ್ಣ ಹುಳ ಹಾಕವ, ಏನೋ ಹಾಕಿರ್ತಾವೆ, ಎಲ್ಲ ಹಾಕಿರ್ತಾವೆ. ಹೀಗೆ ಮಾಡ್ತಾ ಏನಪ್ಪ ಅಂತ ಇರೋದ್ರಿಂದ ನಮ್ಗೆ ಜನ್ಮ ಬರ್ತಾವೆ. ಇದೇ ಹೇಳಿಲ್ಲ ಇಲ್ಲಿ ಅಮೇರಿಕ ಒಳಗೆ ಅದನ್ನು ವಿಡಿಯೋ ಮಾಡಿ ಬಿಟ್ಟಿದ್ರೆ ನಾವೆಲ್ಲ ನೋಡಿವಿ, ಅದನ್ನು ಕೇಳಿವಿ, ಶಬ್ದ ಕೇಳಿವಿ. ಸಾಕಷ್ಟು ಏನಿರ್ತಾವೆ ಗೊತ್ತಾಗಲ್ಲ. ಮಾತ್ರ ಪೂರ ಆಕ್ರಂದನ ಇರುತ್ತೆ ಅದು ಧ್ವನಿ. ಎಲ್ಲಿ ಸಿಗ್ತದೆ ಕೇಳ್ರಿ. ಮುದ್ದೆ ಬಿಟ್ಟರೆ ಅವ್ರು ಏನು ನಾಸಾ ವಿಜ್ಞಾನ ಪ್ರಯೋಗ ಅದಾವಾಗ. ನಾಸಾ ವಿಜ್ಞಾನ ಪ್ರಯೋಗ ಇಡೀ ಜಗತ್ತೇ ಮುನ್ನ ಬರೋದು. ನಮ್ಮಲ್ಲಿ ಅವರು ದುಡ್ತಾರೆ, ಬೇರೆ ದೇಶವ್ರು ದುಡ್ತಾರೆ, ಜಪಾನ್ ಇನ್ನೂ ಎಲ್ಲ ಬರ್ತಾರೆ. ಅವರು ವಿಜ್ಞಾನ ಏನಪ್ಪ ಅಂತ ಎಲ್ಲರೂ ಅಂಜಿರೋರು ಒಪ್ಪದ ಇರ್ತಕ್ಕಂಥ ಒಪ್ಪಬೇಕಾಗ್ತದೆ. ಯಾರು ಇದಕ್ಕೆ ನೋಡು ಅಲ್ಲಿ ಕಾಲಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಹೀಗೆ ಅದರಿಂದ ಏನಪ್ಪ ಅಂತಂದ್ರೆ ನಾವು ಪುನರ್ಜನ್ಮವನ್ನು ಒಪ್ಪಲೇಬೇಕು.
ಇಲ್ಲಿ ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ ಮಾಲಿಂಗ್ಪುರದೊಳಗೆ ಹಾಂ ರೀ ಮಾಲಿಂಗ್ಪುರದೊಳಗೆ ಇದು ಮೊದಲು ಏನಪ್ಪ ಅಂತಂದ್ರೆ ಇಲ್ಲಿ ಸತ್ತೂರು ನರೇಗ್ರಾಮ್ ಸತ್ತೂರು ಐತಿಲ್ಲ ಸತ್ತೂರು ಬಂದಿರ್ಬೋದು ಯಾವುದೋ ಮಂತ್ರ ಯಾರಪ್ಪ ಅವ್ರು ಅಲ್ಲಿ ಒಬ್ಬರು ಹೆಣ್ಮಗಳು ಕೊಡ್ತಾರೆ ಎಲ್ಲಿ ಸತ್ತೂರಿ ಮಾಲಿಂಗ್ಪುರದವ್ರು ಮುಂದೆ ಏನಪ್ಪ ಅಂತಂದ್ರೆ ಅವ್ರಿಗೊಂದು ಮಗು ಗಂಡು ಮಗು ಈಗ ಕೆಲವೊಂದು ಇನ್ನು ನೋಡಿದ್ರು ಕೆಲವೊಂದು ಕೂದಲು ತಗೋತ ನಾಗರ ಹಿಡಿದು ಕೂದಲು ತಗೋತಾನೆ ನೋಡಿದ್ರು ಅವೆಲ್ಲ ಹಿಂದೆ ಜನ್ಮ ಇರ್ತಾರ ಅವು ಆಮೇಲೆ ಆ ಹುಡುಗ ಆಗಿತ್ತದು ಲಾಗರ್ ಹಿಟ್ಟು ಟೈಪ್ ಇರುತ್ತೆ ಸಣ್ಣ ಕೂದಲು ಇರ್ತಾವೆ ಹೌದಲ್ಲ ಹಿಂಗೆ ಹೆಡ್ ಟೈಪ್ ಇರ್ತದೆ ಸಣ್ಣ ನೋಡ್ಬೇಕು ಅದು ಏನು ಮಾಡ್ಕೊಂಡು ಹಂಗೆ ಮೊದಲು ಹಿಂದೆ ಜನ್ಮ ಇರ್ತಾವಂತವಲ್ಲ ಅವೆಲ್ಲ ಮುಂದೆ ಒಂದು ಮಗುನ ತೊಗೊಂಬಂದ್ರೆ ಒಂದು ಬಹುಶಃ ಒಂದಿಷ್ಟು ದೊಡ್ಡ ಮಾತಾಡ್ತಿದ್ದಿಲ್ಲ ಕರ್ಕೊಂಬಂದ್ರೆ ಅವನ ಅವ್ರ ಮನೆಯೊಳಗೆ ಏನು ಬೇಕಾದ್ರೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ಎಲ್ಲ ಐತಿ ಸಂಸ್ಕೃತ ಕೊಟ್ಟ ಹಿಂಗೆ ಮಾಡ್ತಿಲ್ಲ ಆ ಹುಡುಗ ಏನಪ್ಪ ಅಂತಂದ್ರೆ ಈ ಅದೇನು ಎತ್ತಿ ಹಿಂಗೆ ಯಾವತ್ತು ಮಕ್ಕಳು ಅವ್ನು ನೋಡೋದು ಹಿಂಗೆ ಮಾಡೋದು ನಾವು ರಾತ್ರಿ ಮಲಗಿದ ನಂತರ ಮಾತು ಎದ್ದು ಅಂತ ಎಲ್ಲರಿಗೂ ಮಲಗಿದ ನಂತರ ಪ್ರಸಾದವನ್ನು ಊಟ ಮಾಡಿ ಮಲಗಿದ ನಂತರ ಏನಪ್ಪ ಅಂತಾರೆ ಅವು ಸ್ವಲ್ಪ ಹೆಂಗೆ ಮಾಡ್ತಾವೆ ರೀ ಸ್ವಲ್ಪ ಹಿಂಗೆ ಎದ್ದು ಹಿಂಗೆ ಮಾಡಿ ಮಾಡ್ತಾವೆ ಹಿಂಗೆಲ್ಲ ನೋಡಿ ಮಾಡ್ತಾವೆ ಆ ರೀತಿ ಮಾಡ್ತಿದ್ದ ನಾವು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಮುಂದೆ ಅವ್ರಿಗೆ ಒಂದು 8-10 ವರ್ಷಗಟ್ಟಲೆ ಹೋಗ್ತದ ಏನು ಮಾಡ್ಕೈಲ್ಲ ಆಮೇಲೆ ಇಲ್ಲಿ ಅಪ್ಪ ಅವ್ರ ಕಡೆ ತಂದ್ರೆ ಅವ್ರು ಹೆಣ್ಮಕ್ಳ ಅಪ್ಪ ತಂದರು ತಂದಂತ ಆ ಹುಡುಗನ ನೋಡಿದ್ರು ಅಪ್ಪ ಅವರು ನೋಡಿ ಅಮ್ಮ ನಿಮ್ಮದು ತವ್ರ ಮನೆ ಅವರ ತಂದರು ಮಾಲಿಂಗ್ಪುರಪ್ಪರು ಆಮೇಲೆ ನೀವು ಅಮ್ಮ ಸ್ವಲ್ಪ ಹೊರಗೆ ಹೋಗ್ತೀರಪ್ಪ ಅವರು ಹೊರಗೆ ಹೋದ್ರು ಆ ಹುಡುಗ ಮ್ಯಾಗ ತಲೆ ಇಟ್ಟರು ಮಗು ನಿನ್ನ ಹೆಸರೇನು ನೀನು ಯಾವ್ರವ ನನ್ನ ಹೆಸರು ಇಂಥದ್ದು ಆ ಹುಡುಗ ನಾನು ಮಾಲಿಂಗ್ಪುರ ಆಗಿರ್ತಾವೆ ಶತ್ರು ಹೇಳ್ಬೇಕಾಯ್ತಿಲ್ಲ ನೀವು ಕೇಳಿ ಹೇಳ್ತೀರಿ ನನ್ನ ಶತ್ರು ಹೇಳ್ತರು ಹತ್ತನೇ ಹೇಳ್ತರು ಪಾಕಿಸ್ತಾನ ಹೇಳ್ತರು ಆಮೇಲೆ ಹುಡುಗ ನೇರವಾಗಿ ಮಾಲಿಂಗ್ಪುರ ಮತ್ತು ನಿಮ್ಮೂರವರು ತಾಯಿಯವರು ಸತ್ತೂರು ನಮ್ಮದು ರೀ ಅಂತ ಹೇಳ್ಬೇಕಾಯ್ತಲ್ಲ ಯಾಕೆ ಹೇಳಿ ನೀನು ಅಪ್ಪ ಅವ್ರ ಅವಾಗ ಆ ಹುಡುಗ ಮಾತಾಡ್ತಾನ ಅಪ್ಪ ಅವ್ರ ಇಂಥ ಹುಡುಗ ಮಾತಾ ಮಲ್ಲಿಗೆ ಹಂಗೆ ಇದು ಮಾಡಿಸಿದವ ಇಂಥ ಅಪ್ಪ ಅವ್ರ ನಾನು ಮೂಲ ಮಾಲಿಂಗ್ಪುರವ ಯಾಕಂದ್ರೆ ನೀ ಪುನರ್ಜನ್ಮ ತೊಟ್ಟಿಲ್ಲೋ ಹಿಂದೆ ನೀ ನಾಗರ ಹೋಗಿದ್ದಿಲ್ಲೋ ಹ್ಞೂನ್ರಪ್ಪ ಇದೀನಿ ರೀ ಅಂತ ಈಗ ಇಲ್ಲ ಹೆಂಗೆ ಬಂದೇನು ಅಪ್ಪ ಅವ್ರ ಈಗ ಹೆಣ್ಮಕ್ಳು ನಮ್ಮ ತಾಯಿ ಅದಲ್ಲ ಅವ್ರ ಮನೆ ಮುಂದೆ ಒಂದು ಹಾಳು ಐತಿ ಅಲ್ಲಿ ಹಾಳದ ದಿನಾಲು ಬಂದು ನಾನು ಹುತ್ತನೇ ಇರ್ತಾಯಿದ್ದೆ ಅವ್ರು ಹಾಲು ಹಾಕಿ ಪೂಜೆ ಮಾಡಿ ಹೂ ಎರ್ಸಿ ಉದ್ಕಡಿ ಬೆಳಗ್ಗೆ ಮನೆಗೆ ಹೋಗ್ತಾಯಿದ್ರು ಮುಂದೆ ನನ್ನನ್ನು ಬೇರೆ ಯಾರೋ ಬಡ್ದು ಬಂದರು ಹೊರಗೆ ಸಿಕ್ಕಾಗ ಆಮೇಲೆ ನಾ ಇನ್ನೇನು ಮಾಡಬೇಕು ಅಂಥೇಳಿ ಪರಮಾತ್ಮ ಕುರಿತು ಸ್ಮರಣೆ ಮಾಡಿದಾಗ ಮತ್ತು ಆಭರಣ ಯಾರ್ದು ಶಿವನ ಆಭರಣ ಹೌದಲ್ಲ ಅಂತ ಹಿಂಗೆ ಮಾಡಿ ಕೇಳಿದಾಗ ಶಿವ ನನಗೊಂದು ಇದು ಮಾಡಿದ ಆಮೇಲೆ ನಾ ಎಲ್ಲಿದ್ರೆ ನನಗೆ ಶೋಭೆ ಬರ್ತಾಯಿದೆ ಅಂತ ತಿಳ್ಕೊಂಡು ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಅಲ್ಲಿ ಇದು ಮಾಡ್ತಾಯಿದ್ದೆ ಹೌದಲ್ಲ ಅವರು ನನ್ನ ಪೂಜೆ ಮಾಡ್ತಿದ್ರು ನನಗೆ ಗೌರವಿಸ್ತಿದ್ರು ಆದ್ದರಿಂದ ಅವರ ಹೊಟ್ಟೆಯಲ್ಲಿ ನಾನು ಮಗುವಾಗಿ ಜನಿಸಿದೆ ಏನು ಇದು ನಡುಗಟ್ಟಿನ ಆಮೇಲೆ ಅದರಿಂದ ಇವ್ರ ಮೇಯಾಕೆ ಬಂದನು ನನ್ನನ್ನು ಅವರು ಪ್ರೀತಿ ಮಾಡ್ತಿದ್ರು ಗೌರವಿಸಿದ್ರು ಪೂಜೆ ಮಾಡ್ತಿದ್ರು ಅಪ್ಪ ಅವರು ಅದಕ್ಕೆ ಬಂದೆ ಹಾಗಾದರೆ ಈಗ ಯಾರು ಬರ್ತಾಯಿದ್ರಿ ಸದ್ಯ ಹಾಂ ನಾಗರಾಜ ಹೌದಲ್ಲ ತಾನು ಹಿಂದಿನ ಜನ್ಮ ವೃತ್ತಾಂತ ಹೇಳ್ತಾನೀಗ ಹಿಂದಿನ ಜನ್ಮದ ಗತ ವೃತ್ತಾಂತವನ್ನ ಈಗ ಹೇಳ್ತಾನಿಗೆಲ್ಲ ಹೌದಲ್ಲ ಅಪ್ಪ ಅವರು ಅದರಿಂದ ಹಿಂಗೆ ನಾ ಬಂದೀನಿ ಅದರಿಂದ ಅಲ್ಲಿ ಮತ್ತು ಬರೋದ ಕಡೆ ಹೋಗ್ಬೋಗಿತ್ಲ ಇಲ್ಲರಪ್ಪ ಅವ್ರನ್ನು ಕುಂದಾಕ್ಯಾರ ಅಂಜಿನ ಅವ್ರಿಗೆ ಏನೋ ಹಾಕ್ಬಿಡ್ರಿ ಆಮೇಲೆ ಈಗ ನೀನು ಮನೆಯವ್ರಿಗೆ ಹೇಳಬೇಡ ನೀ ಏನು ಮುಂದೆ ಹಾಲು ನಿನಗೆ ಕೊಡ್ತಾರಲ್ಲೋ ಹಾಲು ಉಳ್ಸಂಗಿಲ್ಲ ನೀನು ಎಲ್ಲ ಕೊಡ್ಬೇಕು ರಿಚಾರ್ಜ್ ಬಿಡಬೇಕು ಕೆಲವೊಂದು ದಿವಸ ಎಲ್ಲ ಆಮೇಲೆ ಮುಂದೆ ನೀನು ಸರಿಯಾಗಿ ತಲೆಟ್ ಮಕ್ಕೋಬೇಕು ಅವರು ಈ ರೀತಿ ಮಾಡ್ಕೋತ ಇರೋದ್ರಿಂದ ಅವ್ರು ಅಂಜಾರಿಗೆ ಅವರು ಹೀಗೆ ಮನವಲ್ಲ ನಮ್ಮ ಮಗ ರಾತ್ರಿ 2 ಗಂಟೆ ನಂತರ ಹೇಳ್ತಾನೆ ಮಕ್ಕೋತಾನೆ ಇಲ್ಲ ಆ ನಂತರ ಎದ್ದು ಎಲ್ಲಕ್ಕೆ ನೋಡ್ಕೋತ ಇರ್ತಾನಪ್ಪ ಅವ್ರು ಯಾರು ಹಿಂಗೆ ಮಾಡೋದು ಇದು ಉಚಿತವೇ ಇದು ಸರಿಯಲ್ಲ ಅಂತ ಹೇಳ್ತಾರೆ ಹ್ಞೂನ್ರಪ್ಪ ಅವ್ರು ಕೇಳ್ತ ಆಮೇಲೆ ಅಮ್ಮಂಗೆ ಕರೆದ್ರು
ಅಮ್ಮಗೆ ಹೇಳಿದ್ರು, ಅಮ್ಮ ಇನ್ನು ಎಲ್ಲ ಮಾತು ಕೇಳ್ತಾನು, ಮತ್ತು ಅವು ಏನು ನೀವು ತಂದು ಕೊಡಬೇಡಿ, ಚೆನ್ನಾಗಿರ್ತಾನೆ. ಮತ್ತು ಹಂಗೂ ಪ್ರೀತಿದ ಮುಂದೆ ಈಗ ದೊಡ್ಡವೇನ ಮತ್ತು ಹೆಸರು ಹೇಳಿಲ್ಲ ಪೂರ ಉದ್ದಮ್ಮ ಒಬ್ಬರಾರ ಸತ್ರು ಇದು 15 ಜನ ಅಂತ ಹೇಳಿದ್ರು. ಮತ್ತು ನಮಗೂ ಬರ್ತಾತಿಲ್ರು ಇಲ್ರು ಶಾಸ್ತ್ರ ಪ್ರವಚನ ಬಿಟ್ರೆ ನಾವು ಹ್ಯಾಂಗೆ ಮಾಡ್ಬೇಕಿಲ್ಲ ಕಂಟಿ ಎಮ್ಮಿ ಮಣಕ ಆಗ್ಬೇಕು ಬಿಡ್ಬೇಕು ನಿರ್ಣಯ ಅದೇ ತಾಳ್ಬಿಟ್ಟು ವಿಷಯ ಇರಲಿ. ಇದು ನನ್ನ ಮುಂದೆ ನಡೆದಕೈತೆ ಅಪ್ಪವ್ರ ಮುಂದೆ ಸ್ವಚ್ಛ ಹೇಳ್ತಕ್ಕಂಥದ್ದು ವಿಷಯ ಇರಲಿ. ಇನ್ನೊಂದು ವಿಷಯ ಇಂಥದ್ದು ರೋಚಕ ವಿಷಯ ಹೇಳ್ತು ನಿಮ್ಗೆ, ಹಿಂದೆ ಹೇಳ್ಬೋದು. ಇಲ್ಲಿ ಸೌದಿ ಅಂತ ಒಂದು ಗ್ರಾಮ ಐತಿ, ಇಲ್ಲಿ ಬರ್ತಿದ್ದು ಗೊತ್ತಾ, ಕುದುರೆ ಬರ್ತಿದ್ಲ ಸದಾಶಿವ ತೇಲಿ, ಸದಾಶಿವ ತೇಲಿ ಸೌದಿ ಬರ್ತಿದ್ರು ನೋಡ್ರಿ. ಬರ್ತಿದ್ರು ಅವ್ರು ಯಾವತ್ತು ಬರೋರು, ಅವ್ರು ಹೆಂಗಿತ್ತಂದ್ರೆ ಹೋಗ್ತಕ್ಕಂಥ ಕುದುರೆದು ಭಾಳ ಗುಂಗಿತ್ತು ಅವ್ರಿಗೆ, ಭಾಳ ಸತ್ ಬರತ್ತವ. ಈಗ ಕುದುರೆ ಪದವರು ಬಿಟ್ಟರೆ ಹೆಂಗಂತ ಅವ್ನಿಗೆ ಗೊತ್ತಿಲ್ಲ ಅವ್ರ ವ್ಯವಸ್ಥೆ. ಮುಂದೆ ಏನಪ್ಪ ಅಂತ ಕುದುರೆ ಮ್ಯಾಗ ಹೋಗ್ಯವರು ಎಂಥ ಕುದುರೆ ಇದು ಮಾತ್ರ ಭಾಳ ವೇಗ ಓಡ್ತಾರೆ ಕುದುರೆ. ಹೋಗು ಬಸ್ಸನ್ನು ಏನಪ್ಪ ಅಂತ ಹೋಳಕ್ಕೆ ಹೋಗೋದು ಮಾತು ಸುತ್ತಾಕಿ ಮಾತು ಬಂದ್ಬಿಡೋದು. ಅವ್ನು ಗುಂಗದ ಏನ್ರಿ ಹೋಗು ಬಸ್ತಾನ. ನಾನು ಸುಳ್ಳಾತೀನಿ ನೋಡಿ ಒಮ್ಮೆ ದರ್ಗಾ ಬಸ್ ಫುಲ್ ಹೊಡಿತದ ಅದನ್ನು ಹೋಗೋದು ಹಿಂದಕ್ಕೆ ಹೋಗಿ ಮಾತು ಸುತ್ತಾಕಿ ಮಾತು ಬಂದ್ಬೋದು. ಆ ಬಸ್ ಅವನು ಮುದ್ದಂ ಫುಲ್ ಬಿಡ, ಅವನು ಇವನು ಫುಲ್ಲ ಬಿಡ. ಇಬ್ಬರು ಕಡಿಗೆ ಕುದುರೆ ಅಂತ ಸುತ್ತಾಕಿ ತೊಗೊಂಬ ನಾವು ಹಿಂಗೆ ಆಗಾಗ ಅವಂಗ ಬಸ್ ಅವಾಗ ಹತ್ತದದು. ಅಂದ್ರೆ ಅವನ ಒಂದು ವಿಚಾರ ಹೇಳ್ತಾನೆ ರೀ. ಅವನ ಕುಟುಂಬ ಅಲ್ಲಿ ಬೇರೆ ಊರವ್ರು, ಅಲ್ಲಿ ಬೇರೆ ತೋಟದಾಗ ಊರಾಗ ಓದಿರ್ತದ. ಮುಂದೆ ಅಲ್ಲಿ ಆ ಕುಟುಂಬ ತಮ್ಮ ತಿರ್ಕೊಂಡಾರೆ. ಯಾರ್ರಿ ಈ ಸದಾಶಿವದನ್ನ ಬರ್ತಾರೆ, ಇವ್ರು ಮನೆಗೆ ಬರ್ತಾರಲ್ಲ, ತಿರ್ಕೊಂಡಂತೆ ಅವರು ಏನಪ್ಪ ಅಂತಂದ್ರೆ ಅಲ್ಲಿ ವ್ಯವಸ್ಥಾಕ ಈ ತನ್ನ ಮಗನಲ್ಲಿ ಇಟ್ಟಾನಲ್ಲಿ ಏನು ರೀ ಎಲ್ಲಿ ತವ್ರ ಮನ್ಯಾಗ ಅಂದ್ರೆ ಅಕ್ಕನ ಮಗನ ಅಲ್ಲಿ ಇಟ್ಟಂಗತ್ತಲ್ಲ. ಅವ್ನು ಯಾರು ಸತ್ತವನ ಅಕ್ಕನ ಮಗನ ಅಲ್ಲ ಹೌದಲ್ಲ. ಮುಂದೆ ವ್ಯವಸ್ಥೆ ಮಾಡಕತ್ತಾನ. ಮುಂದೆ ವ್ಯವಸ್ಥೆ ಮಾಡಿದ್ರೆ ಮುಂದೆ ಪಪ್ಪಳ ಗಿಡ ಅಲ್ಲಿ ಒಂದು ಪಪ್ಪಳ ಇರ್ತೈತೆ, ಅವ್ನು ಇರಕ್ಕೆ ಹತ್ತಾನು. ಒಮ್ಮೆ ಅದು ಜಗ್ಗಿದಂಗೆ ಆಯ್ತು. ಅವ್ನು ಒಮ್ಮೆ ಬಿದ್ದಾನ, ಕಾಲು ನೋಯ್ತು. ಮುಂದೆ ಕಾಲ ಬಾಚಿರ್ತದಲ್ಲ ಮುಂಗಾಲ. ಮುಂದೆ ಹಿಂಗೊಂದು 5-6 ತಿಂಗಳು ಹೋಯ್ತದ. ಅವನು ದಾಡ್ಸಿ ಹುಡುಗ ನಿಮ್ಮಂತೆ ಮುಂದಂತ ತೊಗೊಂಬಂದರು. ಇಲ್ಲಿ ಬರ್ತಾನೆ ಹುಡುಗ ನೋಡ್ರಿ ನೀವು. ಮುಂದೆ ಏನಪ್ಪ ಅಂತಂದ್ರೆ ತಂದು ಇದು ಮಾಡೋರು. ಇಲ್ಲೇ ಅಪ್ಪ ಅವರು ಸ್ವಲ್ಪ ಪ್ರಸಾದ ಕೊಡೋರು, ಮಂತ್ರ ಹಾಕೋರು. ಅದ್ರ ಬಗ್ಗೆ ಹೆಚ್ಚು ದೀರ್ಘ ವಿಚಾರ ಮಾಡಿದಿಲ್ಲ. ಮುಂದೆ ದಿವಸ ಹೆಚ್ಚಾದಂಗೆ ಆ ಹುಡುಗ ಮ್ಯಾಗ ಈ ಸದಾಶಿವನಲ್ಲ ಹುಡುಗ ಸತ್ತವನು ಮಕ್ಕಳು ಇಬ್ಬರು ಏನು ರಕ್ಷಣೆ ಇದ್ದ ಹುಡುಗ ಅವ್ನ ಮ್ಯಾಗ ಅಲ್ಲಿಯೇ ಅಂತ ಸೇರ್ಕೊಂಡ ಏನು ಅವ್ನು ಕಾಡಕೈತೇನ. ಕಾಡಕೈತಿದಾಗ ಇಲ್ಲಿ ಮಡಕ್ಕೆ ತೊಗೊಂಬಂದಾಗ ಏನಪ್ಪ ಅಂತಂದ್ರೆ ಎಲ್ಲ ಕಾಲ ಬಾಚಿದು, ಒಂದಿಷ್ಟು ಬಾಚಿದು ಅಲ್ಲ ಇದಕ್ಕಿಂತ 2 ಪಟ್ಟು ದಪ್ಪಾಗಿದ್ದು. ಹುಡುಗನೇ ದಾರ್ಸಿ ಚಂದ ಚಲೋ ಇದ್ದ. ಮುಂದೆ ಮ್ಯಾಗ ಬಂತವ್ರಿಗೆ ಮ್ಯಾಗ ಯಾಕೆ ದೇವ ಬರ್ತಾವೆ ಹೆಂಗೆ ದೇವಾಗ ಅನಂತರ ವಿಚಾರ ನಾವು. ಆಮೇಲೆ ಬಂದಾಗ ಏನಪ್ಪ ಅಂತಂದ್ರೆ ಅವ ಸ್ಪಷ್ಟ ಮಾತಾಡಕತ್ತೀವಿ. ಹುಡುಗನ ಭಾಷೆ ಬಿಟ್ಟು ಆ ಹುಡುಗನ ತನ್ನ ವಿಚಾರ ಬಿಟ್ಟು ಏಕ್ದಮ್ ಅಂತ ಸತ್ತವ ಅಲ್ಲಿ ಪ್ರಕಟಾಗಿ. ಅಪ್ಪ ಅವ್ರ ನಾ ಈಗ ಏನು ಹೇಳಲ್ಲ ಈಗ ನಾ ಸತ್ತನ್ರಿ ಅಪ್ಪ ಅವ್ರಿ, ನನಗೆ 2 ಮಕ್ಳು ಅದಾವು ಏನು ರೀ. ಮುಂದೆ 20,000 ರೂಪಾಯಿ ನನ್ನ ಕಡೆ ಬಡ್ಡಿ ಹಂಗೆ ಹೋದಾನು. ಯಾರೀ ನಮ್ಮ ಮಾಮ. ನಾ ಸತ್ತನ್ರಿ, ನನಗೂ 2 ಮಕ್ಳು ಅದಾವು. ಮಕ್ಕಳ ಪ್ರೇಮ ವಾಸನೆ ಆಗಿ ಬರತ್ತಿಲ್ಲ ವಿಷಯ ಇಲ್ಲಿ ಹೌದಲ್ಲ ವಾಸನೆ. ಮುಂದೆ 7 ವರ್ಷ ಐತೆ ಮಕ್ಕಳ ವಾಸನೆ ಬಿಟ್ಲವ್ರ. ಮುಂದೆ ಅವ್ನು ಕಸ್ರಿ ಹೇಳ್ತೀನಿ ಎಲ್ಲ ವಿಷಯ ಎಲ್ಲ ಮುಂದಿನ ಹೇಳ್ತಾನ. ಅವ್ನು ಕಸ್ರಿ ಅವ್ನು ಬಂದ ಮುಂದೆ ಕೂತ ಅಂತ ಅವ ಹೇಳಿದವು ಇಲ್ಲಿ ಮಗನ ಸದ್ಯ ಮಗನ ಮಾತಾಡ್ತಾನೆ ಸದ್ಯ ಈಗ ಅಪ್ಪ ಹೌದಲ್ಲ. ಒಳಗೆ ಕೂತ ಅವ್ನು ಮಾತಾಡೋ ಬೇರೆ ಬಿಡ ಹೇಳಿ. ಈಗ ಮಗನ ಇಲ್ಲಿಗೆ ಸದ್ಯ ಯಾರ್ದವ್ರಿಗೆ ಅವ್ನು ಸತ್ತವ. ನೀವು ನೋಡು ಮಾಮ, ನಾನು 20,000 ರೂಪಾಯಿ ಕೊಟ್ಟೀನಿ. ಮಾತು ಹೆಂಗೈತಿ ಬಡ್ಡಿ ಸಮೇತ ಐತಿ. ಅವ ಬಡ್ಡಿ ಕೊಡಕ್ಕೆ ಇರಲ್ಲ. ಅವ ಬಡ್ಡಿ ಕೊಡಲ್ಲ. ಮೊದಲು ಹೆಂಗೆ ಮಾತಾಯ್ತು ಹಂಗೆ ಬಡ್ಡಿ ಕೊಡು. ಅವು ಬಡ್ಡಿ ಕೊಡ್ರಪ್ಪ ನಾ ಅವ್ನ ಮಗನ ಬಿಡ್ತಾನು. ಇದಕ್ಕೆ ಬಿಡಂಗಿಲ್ಲ. ಅವು ದೊಡ್ಡ ನಿನಕ್ಕೆ ಡಬಲ್ ಅಳಾವ ಮಾತಾವು. ಅವನು ಹೆಚ್ಚಿ ಮಾತಾ ಸತ್ತ ನಾವು ನಾ ಕೊಡಂಗಿಲ್ಲ. ಅವನು ಎಟ್ಟಿನ ಸದಾ ಬಿಟ್ಟ ಗೊತ್ತಿರಿ. ಅವ್ನು ಕೊಡಂತ ನಾ ಕೊಡಂಗ್ರಪ್ಪ ಅವ್ರ ಅವಾಗ ಹಂಗೆ ನಾವು ಬೇಕಾಗತ್ತಾನ ಅಂತ ಹಿಂಗೆ ನಾವು ನಿನ್ನ ಮಗನ ಬಿಡೋಣ. ಮುಂದೆ ಅವ್ರು ರೊಕ್ಕ ಬರ್ತಾವ ಬಡ್ಡಿ ಇಟ್ಟಾಕೈತಿ ಕೊಡು. ಬಂಗಾರದ ಹುಡುಗ ನಾನು ಅವಾಗ ನಿನ್ನ ಮಗ ಅದ ನಾವು
ಏನು ನೋಡೋದು ಚಲೋ ಅಲ್ಲ ಕೂಡ ಅಂತೆ ಆತಾಡ್ರಪ್ಪ ಅಂತ ಒತ್ತಾಯ ಹೋಗ್ತೀವಿ ನಾವು. ಇಲ್ಲಪ್ಪ ಬರಬೇಕಾದ್ರೆ ಒತ್ತಾಯ ಒಬ್ಬರು ಬಿಡಂಗಿಲ್ಲ ಇಲ್ಲಿ ಹೆಂಗೂ ನಾವು ಹಿಡ್ಕೊಂಡು ಬಿಡಂಗಿಲ್ಲ ತಿಂದು ಇವನು ಓದಬಿಡ್ತಾನೆ ಹೇಳಿದವು. ಆಮ್ಯಾಗ ಓದಬಿಡ್ತಾನೆ ಅಂತ ರೊಕ್ಕ ಕೊಟ್ಟು ಇವಂದು ಅವೆಲ್ಲ ಮೇ ಇದು ಆರಾಮದ ಈಗ ಈ ಜನ್ಮ ಹೋಗ್ತೀರಿ ಒಪ್ಪಾಗಿಲ್ಲ ಹೌದಲ್ಲ. ಹಾಗೆ ಇಲ್ಲೇನು ಹೇಳ್ತಾರ ವಾಸಾಂಶಿ ಜಿರನ್ ಯಥಾವಿಹಾಯ ನವಾನಿ ಗೃಹನಾಥ ನರೋಪ್ರಾಣಿ ಜಿರನ್ಯಾನಿ ನವಾನಿ ದೇಹಿ ಅಂತೇಳಿ ಬರ್ತೈತಿ. ಅಂದ್ರೆ ದೇಹಗಳು ಹೋಗ್ತಾವ, ಮುಂದೆ ದೇಹಗಳು ಬರ್ತಾವ. ಹಾಗಾದ್ರೆ ವಾಸನೆ ಯುಕ್ತವಾಗಿರ್ತಕ್ಕಂಥ ಈ ಮನಸ್ಸೈತಲ್ಲ ಮನಸ್ಸು ಅದು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡಿಬಿಡುತ್ತೆ ನಾವು, ಅನೇಕ ಜನ್ಮಗಳ ಕಾರಣ ಆಗ್ತಾಯಿದೆ. ಅದರಿಂದ ಇಲ್ಲಿ ಹಾಗಾದ್ರೆ ಏನು ಮಾಡ್ಬೇಕು ನಾವು? ಇಲ್ಲಿ ಇದೇ ಹೇಳಿರಲ್ಲ ಹೊರಗಿನ ಪ್ರಮಾಣ ಅಂತಲ್ಲ. ಇಲ್ಲಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇನೇದಂ ಇದೀದಂ ಉಪಾಸತೆ. ಆ ಬ್ರಹ್ಮ ಸ್ವರೂಪವನ್ನು ಕುರಿತು ಗುರುಗಳ ಮುಖಾಂತರವಾಗಿ ನೀನು ಶ್ರವಣ ಮಾಡು ಅಂತ ಹೇಳೋದೇ ಶಾಸ್ತ್ರ ಉಪದೇಶ. ಅದರಿಂದ ಏನಪ್ಪ ಅಂತಂದ್ರೆ ನೋಡು ನೀನೇ ಪರವೆಂದು, ಪರಬ್ರಹ್ಮ ನೋಡು ನೀನೇ ಪರವೆಂದು ತತ್ವಗೂಢದ ವಿಲಕ್ಷಣನಾಗಿ ನಿಂದು ನೋಡು. ಇಲ್ಲಿ ನೋಡು, ಒಮ್ಮೆ ಹಿಂಗೆ ನೋಡ, ದೇಹಾದಿ ಅನಾತ್ಮರ್ಗವನ್ನು ಹಿಂಗೆ ನೋಡ, ಜಗತ್ತಾದಿ ಎಲ್ಲ ನೋಡ. ಒಮ್ಮೆ ತತ್ವಗೂಢ ಪಂಚತತ್ವದೊಳಗೆ ಗಾಳಿ, ಇದು ಪೃಥ್ವಿ, ಭೂಮಿ, ಅಗ್ನಿ, ವಾಯು, ನೀರ, ಆಕಾಶ ಬರ್ತಾವ. ಪೃಥ್ವಿ ಆಪ್ತೇಶ ವಾಯು ಆಕಾಶ ಹೀಗೆಲ್ಲ ಇದನ್ನು ಬಿಟ್ಟು ನೋಡು, ಇದೊಮ್ಮೆ ಹಿಡ್ಕೊಂಡು ನೋಡು. ಅದರಿಂದ ನೋಡು ನೀನೇ ಪರವೆಂದು ತತ್ವಗುಣ ವಿಲಕ್ಷಣನಾಗಿ ನಿಂದು ವಿಲಕ್ಷಣನಾಗಿ ಇದಕ್ಕೆ ಸಾಕ್ಷಿಯಾಗಿ ನೋಡು ಏನಿದೆ ನಿನ್ನ ಸ್ವರೂಪಕಾದಂತೆ. ಅದನ್ನು ನೋಡು ನೀನೇ ಪರವೆಂದು, ಬೇರೆ ಅಲ್ಲ, ನೀನೇ ಪರಬ್ರಹ್ಮ. ಅದಕ್ಕೆ ಭವಮಾಲೆ ಒಳಗಾದೀನಿ ಎಂಬುದೇ ಖುಷಿ. ನಿನ್ನ ವಿವರಿಸಿ ನೋಡು, ಹೀಗೆ ವಿವರಿಸಿ ನೋಡಲ್ಲ ಜೀವನೇ ಅಂತ ಹೇಳ್ಯಾರ. ಇಲ್ಲಿ ಇವತ್ತಿನ ವಿಷಯದ ಏನಪ್ಪ ಅಂತಂದ್ರೆ ಇಲ್ಲಿ ಹುನ್ನೂರಿನ ಕೆಲವು ಸದ್ಭಕ್ತರು ಯಾವ ಬಿಲ್ಲು ವನಕ್ಕೆ ಬರ್ತಾರೆ, ಯಾವ ಸಿಂಧೂರ್ ಹಾಗೂ ಉಮರಾನಿಗಳ ಮಧ್ಯೆ ಅದೊಂದು ಆಶ್ರಮ, ಅದು ಗುರುನಾಥನ ಆಶ್ರಮ, ಅದು ಕಮರಿ ಮಠ. ಅಲ್ಲಿಗೆ ಯಾವತ್ತು ನಡ್ಕೊಂಡು ಈಗಿನ ರೀತಿ ವಾಹನ ಏನು ಇದ್ದಿದ್ದಾಗಿಲ್ಲ. ಹೀಗಿರುವಾಗ ಏನಪ್ಪ ಅಂತಂದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡನ ಇದು ಮಾಡಬೇಕು. ಹೀಗೆ ಯಾರು ಮಾಳಿ ಮಾಸ್ತರ್ನ ಅವ್ವ ಅದಾರಲ್ಲೇ ಬೌರಮ್ಮ ತಾಯಿ ಮಾಳಿ ಹಾಗೂ ಅವ್ರ ಅಕ್ಕ ಹಾಗೂ ಹುಂಕಿ ಈ ಗುಲಿಂಗಜನಲ್ಲ, ಗುಲಿಂಗಜನ ತಂದೆಯವರು ಏನು ಮುಂದೆ ಕೊಂಡಪ್ಪ ಅವ್ರ ತಮ್ಮ ಕೊಂಡಪ್ಪ ಹುಂಕಿ ಅವರು, ಹೀಗೆ ಇನ್ನೊಬ್ಬರು ಮಲ್ಲಪ್ಪ ತೊಗೊಂಡ್ಬರ್ತಾರೆ. ಹೀಗೆ ಈಗ ಕುಡ್ಕೊಂಡು ನಡ್ಕೊಂಡು ಹೋಗಿರ್ತಾರೆ. ಆ ಒಂದು ವೇಳೆಯಲ್ಲಿ ಏನಪ್ಪ ಅಂತಂದ್ರೆ ಶಿವಲೀಲಮ್ಮ, ಬೌರಮ್ಮ ಅಂದರೆ ಮಾಳಿ ಮಾಸ್ತರ ದೊಡ್ಡವ, ಸಣ್ಣಮ್ಮ, ಮುಂದೆ ಮಾಳಿ ಮಾಸ್ತರವ್ವ, ಲಿಂಗಣ್ಣ ಹುಂಕಿ, ಕೊಂಡಪ್ಪ ಹುಂಕಿ, ಮಲ್ಲಣ್ಣ ಕುಳ್ಳಾಳಿ ಒಬ್ಬರು ಎಲ್ಲ ಸೇರಿಕೊಂಡು ನಡ್ಕೊಂಡು ಹೋಗಿರೋದು ಇಲ್ಲಿಗೆ ಮಠಕ್ಕೆ. ನಡ್ಕೊಂಡು ಹೋದ್ರಿಂದ ಅದೊಂದು ಆನಂದ ಬೇರೆ. ಈಗ ಶ್ರೀಶೈಲಕ್ಕೆ ಹೋಗ್ತಾರೆ ನಡ್ಕೊತೀವಿ ನೀವು. ಮತ್ತು ಮನೆ ಶ್ರಾವಣ ಮಾಸ್ಕೊಂತು ಎಲ್ಲ ಕಡೆ ಮಂದಿ ಮತ್ತು ಮೊದಲು ನಡ್ಕೊಂಡು ಬಂದರು. ಮೈಸೂರಿಂದ ಯಾವತ್ತು ದಿವಸ ಸೋಮಕ್ಕೆ ಬರ್ತಾರೆ, ಮುಂದೆ ಹುನ್ನೂರಿಂದ ಬಂದರು, ಹಾಗೆ ಯಾವುದೋ ಹೊಸೂರಿಂದ ಬಂದರು. ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಲ್ಲ. ನಡ್ಕೊಂಡು ಹೋದ್ರಿಂದ ಭಾಳಷ್ಟು ಪುಣ್ಯ ಅದ. ನಡ್ಕೊಂಡು ಹೋದ್ರೆ ಶಾಸ್ತ್ರ ಬರುತ್ತೆ. ನಡ್ಕೊಂಡು ಹೋದ್ರಿಂದ ಒಂದು 100 ಕೋಟಿ ಒಂದು 100 ಯಜ್ಞ ಮಾಡೋಷ್ಟು ಫಲ ಆಗ್ತದೆ. ನಡ್ಕೊಂಡು ಹೋದ್ರಿಂದ ದೇವ್ರಿಗೆ ಹೋದ್ರಿಂದ ಎಟ್ರಿ 100 ಯಜ್ಞ ಮಾಡೋಷ್ಟು ಫಲ ಆಗ್ತದೆ. ಶಾಸ್ತ್ರ ನೇಮ ಆಗ್ತದೆ. ಹಾಗೆ ಇಲ್ಲಿ ನಡ್ಕೊಂಡು ಹೋಗಿರುತ್ತೆ. ಹೋಗಿ ಏನಪ್ಪ ಅಂತಂದ್ರೆ ಗುರುಗಳ ದರ್ಶನ ಎಲ್ಲ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಅಲ್ಲಿ ಇರ್ತಾಯಿದ್ರು, ಶಾಸ್ತ್ರ ಚಿಂತನೆ ಮಾಡ್ತಾಯಿದ್ರು, ದಾಸೋಹ ಕಡೆ ಸೇವೆ ಮಾಡ್ತಾಯಿದ್ರು, ಪ್ರಾಂಗಣವನ್ನು ಸ್ವಚ್ಛ ಮಾಡ್ತಾಯಿದ್ರು, ಎಲ್ಲ ಬಂದವರ ಜೊತೆಗಳಿಗೆ ಹೀಗೆಲ್ಲ ಗುರುವಿನ ಮಠ ಎಲ್ಲ ಮಾಡಬೇಕಾಗೈತಿ. ಹಾಗೇನಪ್ಪ ಅಂತಂದ್ರೆ ಅವ್ರನ್ನ ದೀಕ್ಷೆ ಅಂತಂದ್ರೆ ಮುಂದೆ ಗುರು ಶಿಷ್ಯರಾಗಿದ್ದರು. ಹೀಗೆಲ್ಲ ಮಾಡ್ತಾ ಇರುವಾಗ ಏನಪ್ಪ ಅಂತಂದ್ರೆ ಇವ್ರ ಜೊತೆಗೆ ಏನಾಗ್ತಂದ್ರೆ ಒಬ್ಬ ಹುಡುಗ ಹೋಗ್ತಾನೆ. ಅವರು ಒಬ್ಬರು ಹೆಣ್ಮಕ್ಳು ಹೋಗ್ತಾರೆ, 12 ವರ್ಷದ ಹುಡುಗ. ಆ ಬಾಲಕ ಕುರುಡ ಕಣ್ಣು ನೋಡೋಲ್ಲ ಅಂದು ಹೇಳ್ತಾನೆ. ಅವ್ರ ತಾಯಿ ಹೆಸರು ಭಾಗಮ್ಮ. ಹೀಗೆ ಇಲ್ಲ ವಿಷಯ ಮುಂದೆ ಅಂತ
ಇವೆಲ್ಲೂ ಕೂಡ ಹೋಗ್ತಾರೆ. ಹೋಗಿ ಏನಪ್ಪ ಅಂತಂದ್ರೆ ಇಲ್ಲಿ ಮಹಾತ್ಮರು ಹೇಗಿರ್ತಾರಂದ್ರೆ ಇಲ್ಲೊಂದು ಪ್ರಮಾಣ ಕೊಡ್ರಪ್ಪ ಅವ್ರು ಹಂಗೆ ಓದಿಬಿಡ್ತಾರೆ. ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶ ಸಂಭೂತಃ ಆಕಾಶದ್ವಾಯು ವಾಯೋರಗ್ನಿ ಅಗ್ನಿರಾಪಃ ಅಭ್ಯತ್ಯ ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಾತ್ ಪುರುಷಃ ಸದಾ ಏಷಃ ಪುರುಷ ಅನ್ನರಸಮಯಃ. ತೈತರೋಪನಿಷತ್ತು. ಅದ್ಯತೆ ಅತ್ತಿ ಚ ಭೂತಾನ್ ಇತಿ ಅನ್ನಂ. ಜೀವಿಗಳಿಂದ ಅನ್ನವು ತಿನ್ನಲ್ಪಡುತ್ತದೆ. ಅನ್ನವಂತಿಲ್ಲ ನಾವು, ಜೀವಿಗಳಿಂದ ಅನ್ನವು ತಿನ್ನಲ್ಪಡುತ್ತದೆ. ಹಾಗೂ ಅನ್ನವು ಜೀವಿಗಳ ದೇಹದ ಆಯುಷ್ಯವನ್ನು ತಿನ್ನುತ್ತದೆ. ಆಯುಷ್ಯವನ್ನು ದೇಹದ ಅನ್ನ ಆಯುಷ್ಯ ದೇಹ ಹೆಂಗೆ ತಿನ್ನುತ್ತಂದ್ರೆ ಆಯುಷ್ಯ ಅನ್ನ ಬಂದಂತೆ ಹೇಳಬೇಕಲ್ಲ, ಹಾಗೆ ಅರ್ಥಾತ್ ಕಡಿಮೆ ಮಾಡ್ತದೆ ಎಂಬ ಶ್ರುತಿ ಪ್ರಮಾಣ ಇರ್ತದೆ. ಹೀಗೆ ಇಲ್ಲಿ ಅನ್ನಾತ್ ಭೂತಾನಿ ಒಂದು ಮನೆ ಪ್ರಮಾಣ ಹೇಳ್ರಿ ಅಪ್ಪ ಅವರು. ಅನ್ನಾತ್ ಭೂತಾನಿ ಪರ್ಜನ್ಯ ಯಜ್ಞ ಕರ್ಮ 3 ಭಾಗ ಹೇಳ್ರು. ಹಾಗೆ ಇಲ್ಲಿ ಶರೀರ ಈಗ ನಾವು ಮನೆಯಿಂದ ಇಲ್ಲಿ ಬಂದೀವಿ ರೀ. ಮನೆಯಿಂದ ನಾವು ಇಲ್ಲಿ ಬಂದೀವಿ, ಈಗ ಮನೆಯಿಂದ ಮಠಕ್ಕೆ ಬಂದೀವಿ. ಮನೆಗೆ ಮನೆಯಿಂದ ತಂದೆ ತಾಯಿ ಉದಾಹರಣೆ ಬಂದೀವಿ, ಹೌದಲ್ಲ? ಆಮೇಲೆ ಅಲ್ಲಿ ಬಂದವ್ರ ಮನೆ ಯಾರಲ್ಲ ಪರ್ಜನ್ಯ ಅನ್ನೋದು ಹೋಗ್ತಿ ಅಂದ್ರೆ ಅನ್ನದ ರಸದಿಂದ ವೃಷ್ಟಿ ಆಗ್ತಂದ್ರೆ ಅಲ್ಲೆಲ್ಲ ಬೆಳೆ ಬರ್ತಾವೆ, ಬೆಳೆ ತಿಂದು ನಾವು ಹುಟ್ತೀವಿ. ಹೀಗೆ ಒಂದು ಅದಕ್ಕೊಂದು ಇದಾಯ್ತದೆ ಇರಲಿ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇದೀಗ ಹೇಳಿರಲ್ಲ ಸದಾಶಿವ ಅವ್ರನ್ನ ಇದ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ತೈತರೋಪನಿಷತ್ತಿನ ಪ್ರಮಾಣ ಉದಾಹರಿಸಿ ಇದೀಗ ವಿಷಯ ಇದನ್ನ ಯಾರು ಭಗವದ್ಗೀತೆ ಕೂಡ ಭಗವದ್ಗೀತೆ ಆಗಲಿ ಏನಪ್ಪ ಅಂದರೆ ಸರ್ವ ಉಪನಿಷತ್ತುಗಳ ಒಂದು ವಿಚಾರ ಒಳಗತ್ತೆ. ಹಾಗೆ ಇಲ್ಲಿ ಯಾರು ಹೋದ್ರಿ ಶಿವನಮ್ಮ ಮುಂದೆ ಮಾಳಿ, ಬೋರಮ್ಮ ಮಾಳಿ, ಯಾರು ಖಂಡಪ್ಪ ಹುಂಕಿ, ಹಾಗೂ ಗೋಲಿಗಜಪ್ಪ ಅಂದ್ರೆ ನಿಂಗಣ್ಣ ಹುಂಕಿ, ಮಲ್ಲಪ್ಪ ಕುಳ್ಳೊಳ್ಳಿ. ಹೀಗೆ ನಡ್ಕೊಂಡು ಗುಂಪಾಗಿ ನಮ್ಮಲ್ಲಿ ನಡ್ಕೊಂಡು ಎಲ್ಲ ಹೋಗಿರ ಮೊದಲು ನಾವು ಹೋಗಿವಾಗೆಲ್ಲ ಚೆನ್ನಾಗಿದ್ದಾಗ. ಇಲ್ಲ 8 ವರ್ಷ ಹೋಗಿರೋ ಹಾಗೆ ವಾಹನ ಇದೀವಿ ಸರಿಯಾಗಿ. ಊರಿಗೆ ಯಾವ ಮಾರ್ಕೊಂಡು ಯಾರು ಬಸ್ ಬತ್ತು ಬರ್ಲಿಕ್ಕಿಲ್ಲ. ಹಿಂಗೆ ಮುಂದೆ ನಡ್ಕೊಂಡು ಹೋಗಿರೋ ಅಲ್ಲಿ ಹೋಗಿ ಕೈ ಹತ್ತಿ ಬಸ್ ತಂದು ಹೋಗಿ ಇಳಿದು ಮತ್ತೆ ನಡ್ಕೊಂಡು ಹೋಗ್ಬೇಕು. ಹಿಂಗಿತ್ತ ಹಾಗೆ ಇಟ್ಟು ಅವಾಗ ತೀರೋದು ಏನೋ ಸರ್ಕೊಂಡಿಲ್ಲ, ಹಾಗಿಲ್ಲ ಕಾಲಾದಿ. ಮುಂದೆ ಹೋಗ್ತಾರೆ. ಅವ್ರ ಜೊತೆಗೆ ಒಬ್ಬರು ಭಾಗಮ್ಮ, ಅವ್ರ ಜೊತೆಗೆ ಅವ್ರ ಮಗು ಒಬ್ಬ 12 ವರ್ಷದ ಮಗ, ಬಹುಶಃ ಪರಮೇಶ್ವರನು. ಹೀಗೆ ಅಲ್ಲಿ ಮಠಕ್ಕೆ ಹೋಗ್ತಾರೆ. ಅಪ್ಪವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಸಾದ ಮಾಡ್ತಾರೆ. ಸೇವಾ ಕಾರ್ಯದಲ್ಲಿ ತೊಡಗ್ತಾರೆ. ಮುಂದೆ ಸಾಯಂಕಾಲ ಆಕೈತಿ ಗುರುಗಳ ಪಾದ ಪೂಜೆ. ಅಪ್ಪವ್ರದ್ದು ಪಾದ ಪೂಜೆ ದಿನಾಲು ಹರಾಗ ಸಾಯಂಕಾಲ ದಿವಸ ಪಾದ ಪೂಜೆ ಆಗೈತೆ. ನಾವು ನೋಡಿ ಇಲ್ಲಿ ಕಡೆಗೆ ಹೋಗಿದ್ವಲ್ಲ, ದಿನಾಲು ಪಾದ ಪೂಜೆ ಹರಾಗ ಸಾಯಂಕಾಲ ಕಾಯಂ ಅನ್ನೋದು ಪಾದ ಪೂಜೆ. ಎಲ್ಲರೂ ಕೈ ಮುಕ್ಕೊಂಡು ಪಂಚಾಕ್ಷರ ಮಂತ್ರ ಹೇಳ್ತಾ ಇದು ಮಾಡ್ರೆ ಭಾಳ ಚೆನ್ನಾಗಿ. ಇಲ್ಲಿ ಹರಾಗ ಬಂದ್ರೆ ಇಲ್ಲಿ ಪಾದ ಪೂಜೆ ಸಾಯಂಕಾಲ ಮಾಡ್ತಾರೆ. ಮುಂದೆ ಅಲ್ಲಿ ಏನಪ್ಪ ಅಂತಂದ್ರೆ ಮದಕಂಡಿಲಿ ಮಲ್ಲೇಶ ಹಾಗೂ ಚೆನ್ನಮ್ಮ ರಾಜ ಇನ್ನೊಂದು ಯಾವ್ದು ಎಷ್ಟು 4 ನಾಯಿ ಇದ್ವು ರೀ. ಮುಂದೆ ಅವು ನಾಯಿಗಳು ಅವು ಮುಂದೆ ಕಲರ್ ಓಡ್ತಾರಲ್ಲ, ಅಲ್ಲಿ ದೂರ ಇರಲಿ ಗುಡ್ದ ಇರಲಿ, ಪೂಜೆ ಜಾಯಿಂಟಿ ಒಮ್ಮೆ ಹಾಕಿದ್ರೆ 2ನೇ ಜಾಯಿಂಟಿ 3ನೇ ಜಾಯಿಂಟಿ ಹಾಕೋಕೆ ಮರ್ದಾಗ ಬಂದ ಅಂತಂದು ಶಂಕ ಉದ್ದಂಗೆ ಅವು ಧ್ವನಿ ಮಾಡ್ತೀವಿ. ಪೂಜೆ ಮಾಡೋದು ಅವಗೂ ತಿಳ್ಕಿತ್ತು. ಸಂಪೂರ್ಣ ಶಂಕದಂಗೆ ಧ್ವನಿ ಮಾಡ್ತಿದ್ವಿ. ಮತ್ತು ನೀವು ಅವ್ರ ಮಾಡ್ತಾ ಏನಪ್ಪ ಅಂತಂದ್ರೆ ಪೂಜಾ ಸಮಾವೇಶ ಹಂಗೆ ಮತ್ತು ಸಂಧ್ಯಾ ಕಾರ್ಯಕ್ರಮ ಭಾಳ ಚಂದ ಮುಗಿರುತ್ತೆ. ಮುಂದೆ ಎಲ್ಲರೂ ಕೈ ಮುಕ್ಕೊಂಡು ಏನು ಮಾಡ್ತಾರೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಅವ್ರು ತೊಗೊಂಡೇನಪ್ಪ ಅಂತ ಭಜನೆ ಕಾರ್ಯಕ್ರಮ ಈ ಅಪ್ಪವ್ರು ಪಡಿವಾಸರು ಮುಂದೆಲ್ಲ ಭಜನೆ ಹಾಕಿರ್ತಾರೆ. ಆಮೇಲೆ ಬಂದು ಅಪ್ಪವ್ರು ಬಂದು ಪರಮಾಣ ಹೋದಿ ಜ್ಞಾನ ಸಿಂಧು ಗ್ರಂಥ ನಡೆಯುತ್ತೆ. ಕೇಳಿ ಚೆನ್ನಾಗಿದ್ದಾಗ ಹೀಗೆ ಒಂದು ಪ್ರಸಂಗ ಅಲ್ಲಿ ಎಲ್ಲಿಪ್ಪ ಅಂತಂದ್ರೆ ಸಿಂಧೂರು ಮಠದಲ್ಲಿ ಅವ್ರು ಹಿಂಗೆಲ್ಲ ಆಯಿತು. ಈ ರೀತಿ ನಡೆದೋಯ್ತು. ಹೀಗೆ ಒಂದು 2 ವರ್ಷ ಗಟ್ಟಲೆ ಇರ್ತಾಯಿದ್ರು. ಆಮೇಲೆ ಕಾರ್ಯಕ್ರಮ ಚಾಲು ಇತ್ತು. ದಿನಾಲು ಕಾರ್ಯಕ್ರಮ ಚಾಲುದಾಗ ಏನಪ್ಪ ಅಂತಂದ್ರೆ ಶಾಸ್ತ್ರ ಏನು ಚಾಲು ಇತ್ತು. ಆಮೇಲೆ ಅಲ್ಲಿ ಹೇಳಿದಿಲ್ಲ ಕುಡ್ ಅಂತಾರಲ್ಲ, ಕುರುಡು ಹುಡುಗ ಅವನು ಕೇಳ್ಕೊಂಡು ಕೂತಾನ. ಮುಂದೆ ಒಮ್ಮಿಂದ ಮೇಲೆ
ಅವು ಮಂದಿ ಎಲ್ಲರೂ ಈಗ ದೃಷ್ಟಿ ಕಡೆ ಇರೋದು ನೋಡು. ಹಾಂ, ಯಾರೋ ಹಿಂದೂ ಆದ್ರೆ ಯಾರಿಗೆ ಗೊತ್ತಾಗಲ್ಲ. ಹಾಗೆ ಆ ಹುಡುಗ ಆರಾಮ ದಾಂಡಿಗೆ ಕೂತಾನ. ಆ ಹುಡುಗ ಒಮ್ಮೆ ಹೋಗಿಬಿಟ್ಟ. ನಾವು ಹೋಗ್ಯಾನ. ಹೋಗಿ ಹಿಂದೆ ಅವಾಗೆಲ್ಲ ಮಳೆ ಭಾಳ ಗಿಡ ಗಂಟೆ ಭಾಳ ಇರ್ತಾರೆ. ನಾವು ಹೋದಾಗ ಚೆನ್ನಾಗಿ ಹೋಗಿದ್ವಿ. ಅಲ್ಲಿ ಸಿಂಧೂರು ಹೋಗಿದ್ವು ಅಪ್ಪರ ಜೊತೆಗೆ. ಸಿಂಧೂರು ಕರ್ಕೊಂಡು ಹೋಗಿದ್ದು ಅಪ್ಪರ ಪೋಷಂಕ ಪರ್ಸತ್ ಹೇಳೋದು ಒಂದು 25-26 ವರ್ಷ ಮೇಲೆ ಆಗ್ತದೆ. ನಾವು ಹೋದಾಗ ನಡ್ಕೊತ ಹೋಗಿದ್ವಿ. ಅಲ್ಲಿ ಇದರಿಂದ ಊರಂತ ಹೋಗಿದ್ವು. ಅಲ್ಲೆಲ್ಲ ಒಂದು ಪತ್ರಿಡ ಎಲ್ಲ 8 ಪತ್ರಿಡ ಮಾತು ಉಳಿದ್ವು. ಅಲ್ಲಿ 8 ಪತ್ರಿಡ 108,008 ಪತ್ರಿಡ ಹಚ್ಚಿರ ಅಪ್ಪ ಅವರು. ಎಲ್ಲ ಹೊತ್ತು ನೀರು ಹಾಕಿರಲ್ಲ ಅವಕ್ಕೆಲ್ಲ. ಮುಂದೆ ಹೊತ್ತು ನೀರು ಹಾಕಿದ್ರು. ಇನ್ನೊಂದು ವಿಷಯ ಇದ್ರೊಳಗೆ ಹೇಳ್ತೀನಿ ಕೇಳು. ಒಂದು ವಿಷಯನೇ ಬಂದಾಗತ್ತು. ಮುಂದೆ ಅಲ್ಲಿ ಮುಂದೆ ಆಲ್ದ ಗಿಡ ಇದ್ದು ಇಷ್ಟು ಕೂತಾರೆ. ದೊಡ್ಡ ಆಲ್ದ ಗಿಡದ ಬಡ್ಡವ. ಮುಂದೆ ಅದನ್ನೆಲ್ಲ ಕಡ್ದು ಮಾರ್ಕೊಂಡಲ್ಲ ಅವ. ಮಾರ್ಕೊಂಬಿಟ್ಟೆ ಅಲ್ಲ ಅವ. ಮುಂದೆ ಪತ್ರಿಡ ಕಡೆ ಮಾರ್ಯಾನ ನಾವು. ಈಗ ಅದಾನು ಸತ ಇನ್ನದ ನೋಡು ಕಾಲು ಇದಾಗತ್ತ ನೋಡ್ರಿ. ಕಾಲಿಗೆ ಸಕ್ಲ ತತ್ತಾರಲ್ಲ ಅವನು ಮಾಡಿದ್ದು. ನಾವು ಹಾದಿವು ಅಂತೆ ಅವನು ಬಂದ್ರಿ. ಬಂದ ಅಂತ ಎದ್ನೆ ಕುಂಡಿಲೆ ಇತ್ತ. ಮತ್ತು ಅದೆಲ್ಲ ಮುಚ್ಚಿತ್ತು. ಮತ್ತು ಒಂದು ಅಪ್ಪವ್ರು ನನಗೆ ಹಠ ಹಚ್ಚರು. ಇಲ್ಲೇ ಹಾಡು ನಿಂತವರು. ಒಂದು ಕಟ್ಟಿಗೆ ಒಂದು ಚೂಪ ತೆಗ್ದು ಒಂದಿಷ್ಟು ಹಾಡಿದಾಗ ಒಳಗೆ ಬೂದಿ ಸಿಕ್ತು. ಪತ್ರಿಕೆ ಬೂದಿ ತೊಗೊಂಡು ಸನಿ ಹಚ್ಕೊಂಡು ನಾಲಿಗೆ ಹಚ್ಕೊಂಡು ಬಂದೆವು. ನಿಂತು ಅವನಿಗೆ ಅವ ಬಂದ್ರಿ. ಅವ ಸರ್ ರಾಮನೇನು ಬಂದಂತೆ ಅಜ್ಜಾಜ್ ಯಾರು ಗಿಡ ಕಳೆದ್ರು ಕೇರಪ್ಪ ಅವರು. ನಾನು ಕಳೆದನ್ರಿ ನಾ ಮಾರಿ ಅಂತಂದವು. ಏನ್ರಿ ನಾನು ಕಳೆದ ನಾನು ಮಾರಿ ಪತ್ರಿಕೆ ಹಿಡಿದಿಲ್ಲ ಆತನ ಕಳೆದನೆ ಮಾರಿ ಅಂತಂದವು. ನಮ್ಮ ಹೊಲ್ದಾಗ ಆಗ್ತಂದ್ರೆ ಇಲ್ಲ, ಒಂದು ಹಾಳ್ದಾಗ ಆಗ್ತಂದ್ರೆ ಇಲ್ಲ, ನಮ್ಮ ಹೊಲ್ದಾಗ ಕಡೆ ಹಂಗೆ ಒಟ್ಟು ಅವ್ನು ಯಾರು ಇಲ್ಲ ಅಂತ ಮಾಡ್ಕೊಂಬಿಟ್ಟಾನಲ್ಲ. ಮುಂದೆ ಅಪ್ಪವ್ರು ಹೇಳಿದರು. ಅಪ್ಪವರು ಇವೆಲ್ಲ ಗಿಡಗಳಿಗೆ ಹೊತ್ತು ನೀರು ಹಾಕಿರಲ್ಲ. ಹಾಂ, ಹಾಳಂತಂತ ನೀರು ಹೊತ್ತು ಹಾಕಿದ್ರು. ಕೇವಲ ಎಷ್ಟು ಉಳಿದವ್ರಿ? 8 ಉಳಿದವ್ರಿ. 8 ಎಣಿಸಿನ 8 ಇದ್ದು ಪತ್ರಿಡ. ಮುಂದೆ ಆಲ್ದಿಡ ಕಡೆ ದೊಡ್ಡದು ಆಲ್ದಿಡ ನೆಲ ಕಡದಿ ನಿನಗೆ ಪಾಪರ ನಿನಗೆ ಯಾರು ಇಲ್ಲರಿ ನಂಗೆ ಕೊಳೆ ಮೇಯ್ತು ನಾ ಕಡ್ಕೊಂಡು ಮಾರ್ಕೊಂಡಿ ಹೋಗ ಫಲ ಬಂತಿತ್ತು ಇಟ್ಟು ಅಂದ್ಬಿಟ್ರಪ್ಪ ಅವ್ರು. ಮುಂದೆ ಮರೋರು ಸೇರಿದ್ರು ಕಾಲು ಹೋದ ಅವನು. ಈಗ ನಾವು ಗಾಡಿ ಮೇಲೆ ತಿರ್ಗಾತ ಅವನು. ಹೆಂಗೆ ಮಾಡೋದು ಉಣಬೇಕು. ಮತ್ತೆ ನಾವು ಸ್ವಲ್ಪ ಜಾಗ ಕೊಟ್ಟ. ಅವನು ಸ್ವಲ್ಪ ಇರಲಿ, ಒಂದು ಗುಂಟೆನ 1/2 ಗುಂಟೆ ಜಾಗ ಕೊಟ್ಟ ಇರಲಿ ಹಿಂದೆ ಬಾಜು. ಅಂದ್ರೆ ಹಿಂಗಾಗೈತಿ. ಸಿಂಧೂರು ಬಂದಾಗ ಆತ್ಲ. ಆಮೇಲೆ ಇವ್ರು ಹೋಗಿದ್ರು ಅಲ್ಲಿ. ಅದು ಅಲ್ಲಿ ಆಶ್ರಮ ಹೋಗಿರು. ಹೀರುವಾಗ ಭಜನೆ ಕಾರ್ಯಕ್ರಮ ನಡೆತು. ಪ್ರವಚನ ಭಜನೆ ಮುಗಿದ ನಂತರ ಪ್ರವಚನ. ಆಮೇಲೆ ಆ ಹುಡುಗ ಎದ್ದು ಹೋಗಿಬಿಟ್ಟಾನ. ಹುಡುಗ ಕಂಟ್ಯಾಗ ಮತ್ತು ಆಗೇನು ಲೈಟ ಪಟ್ಟಿದ್ದಿಲ್ಲ. ಆಗಿಲ್ಲ ಅಲ್ಲೆಲ್ಲ ಗ್ಯಾಸ್ ಇದ್ರು ಮಟ್ರೊಳಗೆ ಆಗಿಲ್ಲ. ಏನು ಗ್ಯಾಸ್ ಇಲ್ಲೆಲ್ಲ ಗ್ಯಾಸ್ ಇದ್ದು ಆಗಿಲ್ಲ, ಲೈಟ್ ಇದ್ದಿಲ್ಲ ಆಗಿಲ್ಲ. ಗ್ಯಾಸ್ ಹತ್ತೋದು ಇಲ್ಲಿ ತರ್ತಿರು. ಮುಂದೆ ಪರವನಗೌಡ್ರ ಮನೆಯಿಂದ ಸಪ್ತಾಗ ಅಪ್ಪರ ಬಂದ ಲೈಟ್ ಹಾಕೊಂಡ್ಬರ್ತಾರೆ ಅಟ್ಟ. ಇದಕ್ಕೆ ಊಟ ಮೇಲೆ ಗ್ಯಾಸ್ ಎಣ್ಣೆ ಹಾಕೋದು ಹೊತ್ಸೋದು ಚಿಮ್ನೆ ಹಾಕಿ. ಹೀಗೆ ಆ ಹುಡುಗ ಹೋಗಿ ಕಂಟ್ಯಾಗ ದೂರ ಕೂತಾನ. ಅಲ್ಲಿ ಅಳ್ಳಾಕತ್ತಾನ ನಾವು ಅಂಚಿಂದ ಕಾರ್ಯಕ್ರಮ ಪ್ರವಚನ ಭಜನೆ ಮುಗಿದ ನಂತರ ಆ ಧ್ವನಿ ಕೆಲಸಂತೆ ಅವರು ಯಾರು ಕರ್ಕೊಂಡ್ಬಂದ್ರೆ ಅವ್ರ ಧ್ವನಿ, ಅವ್ರ ಧ್ವನಿ ಹೋಗಿ ನೋಡ್ತಾರೆ. ಹೋಗಿ ಭಾಳಷ್ಟು ಇವ್ರಿಗೆ ಏನಪ್ಪ ಲಾಟನ ಏನಂತಾರೆ ಕಂದಿರ ತೊಗೊಂಡು ಹೋದ ಸಹಿತ ಹೋಗಕ್ಕೆ ಬರೋದು ಅಂತ ಇದಿರ್ತದ. ಈಗೆಲ್ಲ ಮೆಟ್ಟಾಗೆ ಅಲ್ಲ, ಅಲ್ಲಿ ಮೆಟ್ಟಿದ್ರೆ ಮೊದಲೇ ಅವಾಗ ಸಹಿತ ಭಯಂಕರ ಇದಿರ್ತದೆ. ಅದ ಆವಾಗ ತೀರ ಇರ್ತಾವೆ. ಮುಂದೆ ಹೋಗಿ ಏನು ಮಾಡ್ತಾರಂದ್ರೆ ನೋಡ್ತಾರೆ. ಆ ಹುಡುಗ ಶಿವಲ್ಲ ಧ್ವನಿ ಬರೈತಿ. ಧ್ವನಿ ಬರಾಯ್ತಾಗ ಏನಪ್ಪ ಅಂತಂದ್ರೆ ಅಳ್ತಾನ. ಅಳು ಧ್ವನಿ ಕೇಳಿ ಹುಡುಕಿ ಆಡ್ಕೊತ ಒಂದು ತಾಸು ಗಟ್ಟಲೆ ಹೋಗ್ತಾರೆ ಒಳಗೆ. ಗಂಟೆ ಹೋಗ ಭಯಂಕರ ಮೂಳೆಲ್ಲ. ಹೋದಾಗ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿ ನೋಡ್ತಾರೆ. ಅವ್ನ ಮಗುವನ್ನ ಕೈ ಹಿಡಿದು ಕರ್ಕೊಂಬರ್ತಾರೆ. ನೀ ಇಲ್ಲಿ ಯಾಕೆ ಬಂದು ಹಂಗೆಲ್ಲ ಕೇಳ್ತಾರೆ. ನನಗೇನು ಗೊತ್ತಿಲ್ಲ. ಒಬ್ಬ ಕರ್ಕೊಂಬಂದ ಇಲ್ಲೇ ಕೊಂಡು ನಾ ಬರ್ತಕ್ಕಂತ ಹೇಳಿ ಇರ್ತಾನೆ ನಾನು. ಆಮೇಲೆ ಯಾರು ಅವರು ಅವ್ರೇನು ಆಗಟ್ಟು ಕಾಂಟ್ರಿ ಕರ್ಕೊಂಬರೋದಾಗ ಮುಂದೆ ಅವ್ರಿಗೆ ಮಾಯ ಆಗಿಬಿಟ್ರು. ಯಾರಿದ್ರು ಅವ್ರು ದೆವ್ವ ಪಿಶಾಚಿ. ಮುಂದೆ ಆಯ್ತು ಇರ್ಲಿ ಬಾತ ಕರ್ಕೊಂಡ್ ಅಪ್ಪರ ಕಡೆ ಹೋಗಾರ. ಹೋಗಿ ಕುಣಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಮತ್ತು ಆರಾಮಕ್ಕನ ಅಳುದು ಬಿಡಿಸ್ತಾರೆ. ಅಳಬಾರ್ದು ಅಂತೆಲ್ಲ ಅವಂಗೆ ಅಭಯ ನೀಡ್ತಾರೆ. ಆಮೇಲೆ ಮುಂದೆ ಏನಾಗತ್ತಂದ್ರೆ ಅಪ್ಪ ಅವ್ರು ಆ ಹುಡುಗ ಪ್ರಶ್ನೆ ಮಾಡ್ತಾನೆ. ಅಪ್ಪ ಅವ್ರ ಆ ಕರ್ಕೊಂಡು ಹೋದವ್ರು ಯಾರು ರೀ ನನ್ನ ಅಲ್ಲಿ ಹೊಳೆ ನೋಡಿದ್ರೆ ಇಲ್ಲ ಇಲ್ರಿ. ಅಲ್ಲಿ ಒಂದು ಬಸವಣ್ಣ ಒಂದು ತುಸು ಜಾಗ ದೂರ ಬಿಟ್ಟಿಗಾರ್ರಿ. ನನಗೆ ಈ ಹೋಗಿ ಮಳೆ ನಿಮ್ಮ ಆಶ್ರಮ ಬರ್ಬೇಕಾದ್ರೆ ನಂಗೆ ಕೆಲಸ ಇಲ್ಲ. ಅದು ಮಠ ತಳಗ್ರಿ, ಏನೂ ಕೆಲಸ ಇಲ್ಲ. ಇಲ್ಲಿ ಮಠ ತಳಗೆ ಎತ್ತರ ಅದು ತಳಗೆ ಮಠ ಐತಿ. ಈಗೆಲ್ಲ ಮತ್ತೆ ಮನೆ ಮುಂದೆ ಹಸ್ತೈತಿ. ಭಾಳ ಕುಂಬಿರ್ತದ. ಮುಂದೆ ಏನು ಕೆಲಸ ಇಲ್ಲರಿ ಬರ್ಬೇಕಾದ್ರೆ ಇಲ್ಲ. ಆದ್ರೆ ನಂಗೆ ಹಿಂಗಾಯ್ತು. ಭಯಂಕರ ಜೋರಾಗಿ ಹತ್ತ ನಾವು. ಆಮೇಲೆ ಬಂದು ಪೂರ್ತಿಯಲ್ಲಿ ಮುಗಿಯಂತಿನ ಕಾರ್ಯಕ್ರಮ ಮುಗಿಯಂತವ್ರು ಕೇಳಿಸಿದವ್ರು ಮಠ ಇದ್ದವ್ರಿಗೆಲ್ಲರಿಗೆ. ಮತ್ತು ಅವು ಇರಲಿ ಇಷ್ಟ ಇರಲಿ ಹತ್ರ ಅವ ಹುಡುಗ ಕೇಳಿದ್ರು. ಅವು ಹುಡುಗ ಕೂಡಿರ್ತಾನೆ. ಅಪ್ಪ ಅವ್ರೆ ಅವು
ನನ್ನ ಕೈ ಹಿಡ್ಕೊಂಡು ಮೊದಲ ನಾನು ಕೂಡ ಮತ್ತು ನೋಡೋಕ್ಕೂ ಸ್ವಲ್ಪ ಪಟ್ಟ ಕಾಣ್ತಿತ್ತು. ಆದ್ರೆ ಅವ್ರು ಯಾರು ರೀ ನನ್ನ ಕರ್ಕೊಂಬಂದವರು? ನಂಗೆ ಹಿಂಗೆ ಹೇಳಿದ್ರು, ನೀನು ಕೊಂಡ್ರು ನಾವು ಬರ್ತಾಯಿದ್ವಿ ಮತ್ತು ಬರಂತೀನಿ ಕರ್ಕೊಂಡೋಗಿ ಬಿಡ್ತೀವಿ ಯಾರ. ನಂಗೆ ಏನು ಗೊತ್ತಾಗಲ್ಲಪ್ಪ ಅವ್ರು ಏನು ಇದಕ್ಕೆ ಏನಂತಾರೆ ರೀ, ಏನಂತಾರೆ ನೀವು ಇದ್ದಾಗ? ಇಲ್ಲ ಅವು ಪಿಶಾಚಿ ಬಂದು ಕರ್ಕೊಂಡೋಗಿದ್ದ. ಹಂಗಾದ್ರೆ ಪಿಶಾಚಿನ ಬರ್ಲಕ್ಕೆ ಕಾರಣ ಏನು ರೀ? ಅವ್ರಿಗೆ ಪ್ರಶ್ನೆ ಮಾಡ್ಯಾನ ಅಪ್ಪರಿಗೆ. ಸರ್ ಪರಮೇಶ್ವರನು ಪರಮಾನಂದ ಪರಮೇಶ್ವರ ಐತಿ. ಆಮೇಲೆ ಪ್ರಶ್ನೆ ಮಾಡಂತೆ ಅದಕ್ಕೆ ಅಪ್ಪವ್ರು ಏನು ಹೇಳ್ತಾರೆ, ಶಾಸ್ತ್ರ ವಿಷಯ ಹೇಳ್ತಾರೆ ಇಲ್ಲಿ ಪ್ರಾಕ್ತನ ಅಂದರೆ ಪ್ರಾರ್ಧ ಇರುತ್ತೆ, ಹಿಂದೆ ಪ್ರಾರ್ಧ ಹಿಂದೆ ಪಾಪ ಮಾಡ್ತಾರೆ. ಇದೇ ಹೇಳಿದ್ರಿ ನೀವು, ಪಾಪ ಅನ್ಕೊಳ್ಳೋದ್ರಿಂದ ಗಿಡ ಮರ ಕ್ರಿಮಿ ಕೀಟ ಭೂತ ಪತಂಗ ಆದಿಯಾಗಿ ಆ ಪಕ್ಷಿ ಕುಲವಾಗಿ ಹೌದಲ್ಲ ಹಿಂಗೆ ಬರುತ್ತೆ. ಈಗ ಜನ ಬರ್ತಿರ್ತಾವ, ಅದರಿಂದ ಆಗ ಬರೋಕ್ಕೆ ಕಾರಣ ಏನಪ್ಪ ಅವ್ರ? ಇಲ್ಲ ವಾಸನೆ ಸತ್ತಿರ್ತಾವ, ಅದರಿಂದ ಬರ್ತಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ನಾವು ವಿಚಾರ ಮಾಡೋಣ, ಮನುಷ್ಯ ಹೆಂಗೆ ಇದಕ್ಕನು ಅಂದ್ರೆ ಮೈ ಹೆಂಗೆ ಸೇರ್ತಾನೆ ರೀ, ಇಷ್ಟ ಸೇರಿರ್ತಿ ಹೆಂಗೆ ಹೋಗ್ತಾರೆ, ಹೆಂಗೆ ಸುಳ್ಳು ನಾವು ಒಪ್ಪಿಲ್ಲ ನಾವು ಹೆಂಗೆ ರೀ ಅಂದ್ರೆ ಹಂಗಿಲ್ಲ. ಈ ದೇಹಕ್ಕೆ ಎಷ್ಟು ಅದಾವ್ರೀಗ? ಪಂಚಮಭೂತದವು ಏನು ರೀ? ಪೃಥ್ವಿ, ಭೂಮಿ, ನೀರ, ಅಗ್ನಿ, ವಾಯು, ಆಕಾಶ 5 ಭೂತವ್ರು ಭೂತ ಹೇಳ್ತಾರೆ. ಹೆಸರು ಭೂತ ಇಟ್ಟಾರವು. ಮುಂದೆ ಇದರಲ್ಲಿ ಶರೀರ ಇದಾಗತ್ತಲ್ಲ, ಇಲ್ಲಿ ದೇಹ ತಾಗಲ್ರಿ. ಆದಾಗ ಏನಪ್ಪ ಅಂತಂದ್ರೆ ಅಲ್ಲಿ ಪೃಥ್ವಿ ಅಂಶ ನೋಡೋಕೆ ಸಿಗ್ತದೆ. ಆದರೆ ಅವ್ರು ಮೊದಲು ಮತ್ತೆ ಪಿಶಾಚಕರ ವಾಸನೆಯಿಂದ ಆದ್ರೂ ಅಲ್ಲಿ ಪೃಥ್ವಿ ಅಂಶ ಇರಲ್ಲ, ಅಲ್ಲಿ ಭೂಮಿ ಅಂಶ ಇರಲ್ಲ, ಅಲ್ಲಿ ಉಳಿದು ಹಾಕಿರ್ತಾವೆ. ಯಾವ್ರಿ? ನೀರು, ಅಗ್ನಿ, ವಾಯು, ಆಕಾಶ. ಏನು ನೀರು ಇರಲ್ಲ, ಬಹುಶಃ 3 ಇರ್ತಾವೆ. ಆಕಾಶ, ವಾಯು, ಹಿಂಗೆ 3 ಬರ್ತಾವೆ. ಅಗ್ನಿ ಇನ್ನು ನೀವು ನೋಡ್ರಿ, ಎಲ್ಲರ ಬೆಂಕಿ ಒಮ್ಮೆ ಕಾಯಿ ಒಂದು ಗಪ್ಪಕ್ಕಲು. ಮುಂದೆ ವಾಯು ಅದು ಕಣ್ಣಿ ಕಾಣ್ತಾನೆ ರೀ, ವಾಯು ಕಣ್ಣಿ ಕಾಣಲ್ಲ ಹೌದಲ್ಲ. ಆಕಾಶ ರೇ ಕಾಣ ಅಂದ್ರೆ ಹೀಗೆ ಈ 3 ಅವಸ್ಥೆಯಿಂದ ಇದೊಂದು ಕಾಣಿಸ್ಕೊಂಡ್ಬಿಡ್ತದೆ. ಅದರಿಂದ ಈ ಅವಸ್ಥೆಗೆ ಏನಂತಾರೋ ಪಿಶಾಚಿ. ಅದಕ್ಕೆ ನಿಜೇಶ್ವರ ಏನಂತಾರೆ ಅಂದ್ರೆ ಅಪ್ಪವ್ರು ಹಂಗೆ ಹೇಳ್ತಾ ಇವು ಪ್ರಾರ್ಧ ಒಂದು ವಾಸನೆ ಬರ್ತಾವ. ಪ್ರಾರ್ಧ ಹಿಂದೆ ಮಾಡಿದ್ದು ಅದು ಈಗ ಉಣ್ಬೇಕಾಯ್ತು. ಇದಕ್ಕೆ ಏನಂತಾರೋ ಸಂಚಿತ ಪ್ರಾರಬ್ಧ, ಮುಂದೆ ಆಗಾಮಿ ವರ್ತಮಾನ 3 ಬರ್ತಾವೆ. ಈಗ ಅನುಭವಿಸೋದು ಪ್ರಾರಬ್ಧ ಏನು ಸಂಚಿತ ಸಂಗ್ರಹಿಸಿದ. ನೀವು ಮೊದಲು ಇಲಿತಿದ್ರಲ್ಲ, ಗೊತ್ತಾಗ ದೊಡ್ಡವ್ರಿಗೆ ಇಲಿತಿದ್ರಲ್ಲ, ಒಟ್ಟು ಚೊಂಚಿ ಕೊಡೋಪ್ಪ ಆತ ಸ್ವಲ್ಪ ಚೊಂಚಿನ ಸಂಚಿನ ಅದಾಗ ಏನಿರುತ್ತೆ, ಎಲ್ಲಿ ಅಡಿಕೆ ಸುಣ್ಣ ಕಾಚ ತಮಗಿರುತ್ತೆ ಸಂಗ್ರಹಕ್ಕೆ ಸಂಚಿ ಹತ್ತಿರ ಇವರೆಲ್ಲ ಕೊಂಡಾಗಿ ಚೊಂಚಿ ಹತ್ತಿರ ಅವರು ಅದು ಕಟ್ಟಿ ಚಾ ಹಾಕೋತಾರಲ್ಲ, ಈಗಂತೂ ಪಟ್ಟಿ ಹಾಡ್ತಾರೆ ಬಿಡು. ಮುಂದೆ ಹಾಗೆ ಇಲ್ಲಿ ಇವು ಸಂಚಿತ ಕರ್ಮ ಹಿಂದೆ ಅನೇಕ ಜನ್ಮದಲ್ಲಿ ಮಾಡಲ್ಪಟ್ಟಂಥ ಆ ಕರ್ಮ ಪುಣ್ಯ ಅಥವಾ ಪಾಪ ಅನುಗುಣವಾಗಿ ಅದು ಏನಪ್ಪ ಅಂತ ಇವತ್ತು ಶರೀರ ಈ ಮಾನವ ಶರೀರ ಏನು ಅರ್ಧ ಪುಣ್ಯ ಅರ್ಧ ಪಾಪ ಮಿಶ್ರದಿಂದ ಮಾನವ ಶರೀರ ಬಂದೈತೆ. ಮುಂದೆ ಆಮೇಲೆ ಅದನ್ನು ಅನುಭವಿಸೋದು ಮುಂದೆ ಆಗಾಮಿ ಅಂದರೆ ಮುಂದೆ ಬರ್ತಕ್ಕಂಥ ಕರ್ಮಗಳನ್ನು ಅದನ್ನು ನಾವು ಮಾಡಿದ್ರೆ ಯಾವ ಕರ್ಮ ಒಳ್ಳೆ ಕರ್ಮ ಮಾಡ್ತಾಯಿದ್ವಿ ಅಂದ್ರೆ ಕೆಟ್ಟ ಕರ್ಮ ಮಾಡ್ತಾಯಿದ್ವಿ ಅಂದ್ರೆ ಕೆಟ್ಟ ಕರ್ಮ ಮಾಡ್ಲಿಕ್ಕಾದ್ರೆ ಮುಂದೆ ಜನ ಬರೋದಿಲ್ಲ. ಹೀಗೆ ಹೆಂಗಂದ್ರೆ ಈಗ ಕಡ್ಲಿ ಚೀಲ ಮನೆಗೆ ಗುಡ್ಸಕ್ಕೆ ಬೆಂಕಿ ಹತ್ರ ಗುಡ್ಸಕ್ಕೆ ಹತ್ತಲ್ಲ, ಅಲ್ಲಿ ಕಡಲೆ ಚೀಲತ್ತಾರ. ಕಡಲೆ ಚೀಲ ಅರ್ಧ ಅವ್ರು ಸುಟ್ಟಿರ್ತಾರೆ. ಏನು ಅದು ಸುಟ್ಟು ಏನು ಮಾಡ್ತೀರಿ? ಭೂಮಿ ಆಗ ಬರ್ತೀರಿ, ಸುಟ್ಟದ್ದು ಭೂಮಿ ಆಗ ಬರ ಅದೇ ಮಾಡ್ರಿ ತಿಂದಾಗಿ ಮಾಡ್ಬೇಕು ಹೌದಲ್ಲ. ಪೂರ ಸುಟ್ಟು ಇದಾಗಿತ್ತವ್ರ ಅದು ಆಗಾಮಿ ಹೌದಲ್ಲ. ಅವು ಮಲಿಕೆ ಹೇಳಕ್ಕೆ ಬರಲ್ಲ. ಅವು ಅರ್ಧಂಬರ್ಧ ಏನಪ್ಪ ಹುರ್ತಾರಲ್ಲ, ಅರ್ಧಂಬರ್ಧ ಪೂರ ಹೊತ್ತು ಮಾಡ್ತಾರೆ, ಅರ್ಧಂಬರ್ಧ ಇರ್ತಾರೆ ಹಂಗ್ತಾರೆ. ಬಾಯಿ ಮಸಿ ನಾಲಿಗೆ ಮಸಿ ಒಳಗೆ ಮಸಿ ಆಗೈತದ ಪೂರ ಸುಟ್ಟಂದ್ರೆ ಹೌದಲ್ಲ. ಅವು ಅವೇನಪ್ಪ ಅಂದ್ರೆ ಆಗಾಮಿ ಅವು ಮತ್ತೊಮ್ಮೆ ಅವು ಹೇಳೋದ್ರು ಅವು ಹಾಗೆ ಹೇಳೋದ್ರಿಂದ ಜನ ಬರ ಮುಂದೆ ಅರ್ಧಂಬರ್ಧ ಸುಟ್ಟು ತಿನ್ಲಾಕೆ ಬರ್ತಾವೆ ಹೌದಲ್ಲ. ಇನ್ನು ಚಲೋ ಇದ್ದವ್ರ ಹಾಕ್ಬೋದು ಭೂಮಿಯಾಗ ಹೌದಲ್ಲ. ಹೀಗೆ ಕರ್ಮಗಳು ಇರ್ತಿರುತ್ತೆ, ಅದನ್ನು ಇದು ಮಾಡ್ಬೋದು. ಇಲ್ಲಿ ಹಾಗೆ ನಮ್ಮ ಮುಂದೆ ಜನ ಬರಬಾರ್ದಂದ್ರೆ ಕರ್ಮಗಳು ಚೆನ್ನಾಗಿರ್ಬೇಕು, ಗುರು ದರ್ಶನ ಬೇಕು. ಅದರಿಂದ ಇಲ್ಲಿ ಇನ್ನೂ ಹೇಳ್ತಾರಪ್ಪ ಅಂತಂದ್ರೆ ಮಾನ್ಯ ವಿಷಯ ಹೇಳಿದ್ರು ಇಲ್ಲಿ ಅವರು
ಬೇರೊಂದು ಪದವಿಯನ್ನು ಪಡೆಯುವನೆಂಬಳಿ ಆಸೆ ದೂರದನ್ನೋಳು ಗುರುವಿನೊಲಿಮೆ ದೊರಕೊಳ್ಳಲು ಅಂತೇಳಿ ಒಂದು ಪದ ಬರ್ತಾಯಿದೆ ನೀತಿ ಒಳಗೆ. ಏನ್ರಿ? ಬೇರೊಂದು ಪದವಿಯನ್ನು ಪಡೆಯುವನೆಂಬಳಿ ಆಸೆ ದೂರದನ್ನೋಳು ಗುರುವಿನ ಇರಲು. ಗುರುನಾಥನ ಒಂದು ಆಶೀರ್ವಾದ ಇರುವಾಗ ನನಗೆ ಯಾವ ಪದವಿ ಬೇಡ ಅಂತೇಳಿ ಒಂದು ಹೇಳ್ತಾರೆ ಜ್ಯೂಸ್ಗಳು. ಗುರುವಿನ ಒಂದು ಹಸ್ತಮಸ ಸೇವೆ ಮಾಡ್ತಾರೆ, ಯಾವ ಪದವಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಬಸವನವರು ಬ್ರಹ್ಮ ಪದವಿನಲ್ಲೇ, ವಿಷ್ಣು ಪದವಿನಲ್ಲೇ, ಮತ್ತಾವ ಪದವಿನಲ್ಲೆಯ ಅಂತ ಹೇಳ್ಕೊತಾರೆ. ಹಾಗೆ ಆ ನುಡಿಯಲ್ಲಿ ಒಂದು ವಿಷಯ ಇರಲಿ, ಒಂದು ನುಡಿಯಲ್ಲಿ ಶ್ರೀ ಗುರು ಪಾದಾಬ್ಜ ರೇಣು ಬಸಿತುಗಳನ್ನು ನಾವಾಗಲಡಬಿಡದ ಮಾಯಾಗ್ರಹಂ ತೊಲಗೆ ನೀಗಿ ಜನಾದಿ ವಿಕೃತಿಯನ್ನು ನೀಗಿ ಜನಾದಿ ಬರೋದಿಲ್ಲ. ಆದರೆ ಇಲ್ಲಿ ಶ್ರೀ ಗುರು ಪಾದಾಬ್ಜ ರೇಣು ಬಸಿತ ಗುರುನಾಥನ ಪಾದದ ಧೂಳಿಕನ ಹೇಳ್ತಾರೆ. ಈಗ ಅಪ್ಪರ ಪಾದಸ್ಪರ್ಶ ಎಲ್ಲ ಭೂತ ದೇವಕಲು ಅಥವಾ ಮಹಾತ್ಮರು ಯಾರಲ್ಲಿ ಅವ್ರ ಪಾದಸ್ಪರ್ಶದಿಂದ ಹೋಗಲು ಇಂಥ ಮಹಾತ್ಮ ಯಾರುಗಳಲ್ಲ. ಅಂಥವ್ರಿಂದ ಮಹಾತಪೋ ಗಂಗರ ಪಾದರಕ್ಷೆಯಿಂದ ಅವ್ರ ಪಾದಧೂಳಿಯಿಂದ ಏನೆಲ್ಲ ಹೋಗೋ ಅನೇಕ ಜನ್ಮ ನಿನ್ನೆ ಯಾರು ಮನೆ ಯಾರು ಅಪ್ಪರು ಅಲ್ಲಿ ಮದುವೆ ಹೇಳ್ರು ಅಲ್ಲಿ ನಿನ್ನೆ ಚಂದ ಮಾಡ್ಯಾರ ವಿಷಯ. ಅಂದ್ರೆ ಗುರುನಾಥ ಅಡ್ಡಾಡ್ತಕ್ಕಂಥ ಪಾದಲ್ಲಿ ಹೊಳಾಡಿ ಆದ್ರೆ ಎಷ್ಟೋ ಜನ ಪಾಪ ಹೋಗ್ತೇಳಿ ಪಾಪರಾಶಿ ಹೋಗ್ತೇಳಿ ಶಾಸನ ಮತ್ತೆ ಅಷ್ಟೇ ಅಲ್ಲದೆ. ಮತ್ತು ಮಹಾತ್ಮರಂಗೆ ಬೇಕಾ ಮತ್ತು ಮಹಾತಪೋ ಗಂಗರ ಬೇಕಾ. ಮುಂದೆ ಇಲ್ಲಿ ಶ್ರೀ ಗುರು ಪಾದಾಬ್ಜ ರೇಣು ಬಸಿತ. ಪಾದಾಬ್ಜ ಅಂದರೆ ಆ ಪಾದಕ್ಕೆ ಸೋಂಕಿದ ಮಣ್ಣು ತನಗೆ ಇದಾದ್ರೆ ಅಥವಾ ಹಸ್ತಮ ಸೇವೆ ಆದರೆ ಯಾವ ಇರ ಅಂತ ಹೇಳ್ತಾರೆ. ಆ ಭೂತ ಹೋಗ್ತಾರೆ ನಿಜ ಹೇಳ್ತಾರೆ. ಅವ್ರು ಹೇಳ್ತಾರೆ ಶ್ರೀ ಗುರು ಪಾದಾಬ್ಜ ರೇಣು ಬಸಿತದೊಳನ್ನು ನಾವಾಗಲೇ ಎಡಬಿಡದ ಮಾಯಾಗ್ರಹಂ. ಗ್ರಹಂ ಅಂದ್ರೆ ದೇವ್ರಿ ಏನ್ರಿ ಭೂತ್ ಇದಾಗ ಹೇಳಿಲ್ಲ ಅವ್ನಿಗೆ ಅವ್ನು ಕೈಡ್ಕೊಂಡು ಹೋಗಿತ್ತು ಅವ್ನು ಹೊರಗೆ ಬಿಟ್ಟು ಹೋಗಿತ್ತು ನಾವು ಈಗ ಮತ್ತೆ ಇದಾಗ ಸದಾಶಿವ ಹೇಳಿಲ್ಲ ಅವ್ನು ಹಳೆ ಅಂದು ಸತ್ತವ್ ಹೋಗಿದ್ದಲ್ಲ ಅದಕ್ಕೆ ಗ್ರಹಂ ಅಂತಾರೆ. ಮಾಯಾಗ್ರಹಂ ಮಾಯಾ ರೂಪದ ದೆವು. ಇಲ್ಲಿ ಎರಡು ರೀತಿ ಹೇಳ್ತಾರೆ ಶಾಸ್ತ್ರ ನಿಜಗಳು. ಒಂದು ಹೊರಗಿನ ದೆವ್ ಬಿಟ್ಟು ಹೊಡಿತೇಳಿ ಗುರು ಪಾದಕ್ಕೆ ಶ್ರಾತ ಆಗಬೇಕು. ಒಂದು ಏನಪ್ಪ ಅಂತ ಅಧ್ಯಾತ್ಮ ಇಲ್ಲಿ ಯಾವುದೇ ಅಜ್ಞಾನ ಅಂತಕ್ಕಂಥದ್ದು ಮಾಯಾ ಇದು ಹೋಗಿಸೊಳಗೆ ಗುರು ಪಾದ ಬೇಕು ಏನು ರೀ. ಮಾಯಾಗ್ರಹಂ ತೊಲಗೆ ನೀಗಿ ಜನನಾದಿ ವಿಕೃತಿಯನ್ನು ಅಂತ ಹೇಳ್ತಾರೆ. ಇಲ್ಲಿ ಅಂಥ ಯಾವ ಗುರುಪಾದದಿಂದ ಅವೆಲ್ಲ ದೂರ ಆಕ್ಕವ ಅಂತೇಳಿ ಅಪ್ಪವರ ಶಾಸ್ತ್ರ ವಿಷಯದವ್ರು ಹೇಳ್ಯಾರ. ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಮಾಯ ಅಂತಕ್ಕಂಥ ಅದೊಂದು ಗ್ರಹಣ, ಅದೊಂದು ಪಿಶಾಚಿನ, ಅದು ಪಿಶಾಚಿ ದೊಡ್ಡ ಮತ್ತು ಅಜ್ಞಾನ ಅದು ಹೋಗ್ಬೇಕಾದ್ರೆ ಗುರುಗಳು ಅದಕ್ಕೂ ಮತ್ತೆ ಹೋಗೋರು. ಹೀಗೆ ಇಲ್ಲಿ ಹೊರಗಿನ ಪಿಶಾಚಿ ಹೋಗ್ಬೇಕಾದ್ರೆ ಗುರುಗಳು ಬೇಕಿಲ್ಲ. ಪಾದಗಳಿಂದ ಅದು ಗತಿ ಇಲ್ಲ. ಇಲ್ಲಿ ಶಾಸ್ತ್ರ ಅಧ್ಯಯನದಿಂದ ಗುರುಗಳ ಹಸ್ತಮಸ್ತ ಸೇವೆಯಿಂದ ಅದು ಕೂಡ ಹೋಗ್ತಾ ಇದೆ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಅಂಥ ಅಜ್ಞಾನ ಅಂತಕ್ಕಂಥ ಪಿಶಾಚಿ ಅಥವಾ ಹೊರಗಿನ ಪಿಶಾಚಿ ಹೋಗ್ಬೇಕಾದ್ರೆ ಗುರುಗಳ ಬೇಕು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ನಿಜ ಹೇಳ್ಯಾರ ಗುರುಗಳ ಬಗ್ಗೆ ಏನ್ರಿ. ಶ್ರೀ ಗುರು ಪಾದಾಬ್ಜ ರೇಣು ಬಸಿತದೊಳನ್ನು ನಾವಾಗಲಡಬಿಡದೆ ಮಾಯಾಗ್ರಹಂ ಗ್ರಹಮ ಪಿಶಾಚಿ ಭೂತ ತೊಲಗೆ ನೀಗಿ ಜನಾದಿ ವಿಕೃತಿಯನ್ನು ಮತ್ತು ನನ್ನ ಚೆನ್ನಪ್ಪ ಇಲ್ಲಿ ಗುರುಗಳ ಪಾದ ಶ್ರೇಷ್ಠ ಅಂತ ಬೇಕಾದ ದೇವರಿರಲಿ ಭೂತ ಇರಲಿ ವಾಸನೆ ಇರಲಿ ಎಲ್ಲನೂ ಗುರುಪಾದಕ್ಕೆ ನಮ್ಮನ್ನು ಮನಸ್ಸನ್ನು ಅರ್ಪ ಮಾಡಿದಾದ್ರೆ ಎಲ್ಲನೂ ಹೋಗಿಬಿಡ್ತದೆ. ಅದರಿಂದ ಇಲ್ಲಿ ಹೇ ಬಾಲಕ ನೀನು ಅಲ್ಲಿ ಕೂಡ ಬಾಲಕದಲ್ಲ ಬಾಲಕ ಈ ರೀತಿ ವಾಸನೆ ಇರೋದ್ರಿಂದ ಏನಪ್ಪ ಅಂತಂದ್ರೆ ಜನ್ಮಗಳು ಬರ್ತವೆ. ಅದಕ್ಕೆ ವಾಸಾಂಶಿ ಚಿರಾನ್ ಯಥಾ ವಿಹಾಯ ಅಂತ ಹೇಳ್ರು. ಹಾಗೆ ಇಲ್ಲಿ ವಾಸನೆ ಇರಬೇಕು ಇರಬಾರ್ದು. ಹಾಗೆ ಮತ್ತು ಬಿಟ್ಟು ಇರೋಲ್ಲ ಹೆಂಗಪ್ಪ ಸಹಜ ಇರಬೇಕು. ಅದರಿಂದ ವಾಸನೆಯಿಂದ ಏನಪ್ಪ ಅಂತಂದ್ರೆ ಅನೇಕ ಜನ ಬರ್ತಿರ್ತಾವೆ. ಅರ್ಥಾತ್ ಅವುಗಳ ಮೇಲೆ ಇಡೋದ್ರಿಂದ ಮೇಲೆ ವಸ್ತುಗಳ ಮೋಹ ಇಡೋದ್ರಿಂದ ಜನ ಬರ್ತಾವೆ. ಆದ್ದರಿಂದ ಶ್ರೀ ಗುರು ವಚನದಿಂದ ಅಧಿಕ ಶಿವದೆಯುಂಟೆ ರಾಗದಿಂ ಬೇರಿನ ಭವಬೀಜ ಉಂಟೆ. ಭವಕ್ ಬೀಜ ಅದು ಮೋಹನ. ರಾಗನ ಪ್ರೇಮ ರೀ, ರಾಗನ ಸರಗನ ಪ್ರದೇಶ ರಾಗನ ಬಟ್ಟೆ, ರಾಗನ ಕೆಂಪು ಹಿಂಗೆ ಬರುತ್ತೆ ಅಪರ ಹೇಳ್ತಾರೆ ನಾವು. ಹಾಗೆ ಇಲ್ಲಿ ಪ್ರೇಮ ಇರಬೇಕು, ಎಷ್ಟು ಬೇಕು ಅಷ್ಟು ಇರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆತ್ಮರೇ ಇಲ್ಲಿ ಆ ಬಾಲಕನ ಸಂಶಯನ ನಿವಾರಣೆ ಮಾಡಿದ್ರಪ್ಪ ಅವರು. ಸಂತೋಷ ಅವನಿಗೆ. ಅದರಿಂದ ಈ ಪ್ರಾಕ್ತನ ಮೊದಲಿಂದ
ಪ್ರಾಕ್ತನ ಕರ್ಮ ಇರಬಾರ್ದು. ಅದು ನಾಶ ಆಗ್ಬೇಕಾದ್ರೆ ಗುರುಗಳ ಹತ್ತಿರ ಶಾಸ್ತ್ರ ಸೇವನ ಪಾದ ಪೂಜೆ ಆಗಿ ಎಲ್ಲ ಸೇವನೆ ಮಾಡೋದಾಗ ಹೋಗ್ತೈತಿ. ಆಮೇಲೆ ಅದ್ಯತನ ಇದು ಪ್ರಾರಬ್ಧ ಕರ್ಮ ಅಂದ್ರೆ ಈಗಿಂದು ಇದು ಅನುಭವಿಸ್ಬೇಕಾಯ್ತು. ಪ್ರಾರಬ್ಧ ಏನ್ರಿ ಅನುಭವಿಸ್ಬೇಕು. ಹಿಂದಿಂದು ನಾಶ ಆಗೈತಿ, ಮುಂದೆ ಅದು ಮಾಡದಿರೋದ್ರಿಂದ ಮುಂದೆ ಬರೋಲ್ಲ. ಪ್ರಾರಬ್ಧ ಏನ್ರಿ ಅನುಭವಿಸ್ಬೇಕು. ಪ್ರಾಚೀನ ಕರ್ಮವು ಬಿಡಲರಿಯೋದು. ಪ್ರಾಚೀನ ಕರ್ಮವು ಬಿಡಲರಿಯೋದು ಯೋಚನೆ ಮಾಡಿ ಕೆಡಬೇಡ ಅಂತೇಳಿ ಒಂದು ವಿಷಯ. ಯೋಚನೆ ಮಾಡಬೇಡ, ಅದು ಹಿಂದೆ ಮಾಡಲ್ಪಟ್ಟ ಕರ್ಮ ಈಗ ಅದು ಅನುಭವಿಸ್ಬೇಕು. ಅದರಿಂದ ಅದಕ್ಕೆ ಜಡಭಾಸ ಋಷಿಗಳನ್ನ ಕೇಳಿ ನೀವು. ಜಡಭಾಸ ಋಷಿಗಳು ಹೌದಲ್ಲ, ಅವ್ರು ಇದು ಯಾರು ಅವರು ಇನ್ನೊಂದು ಬರ್ತಲೆ ಯಾವುದು ಇರುವಿಗೆ ನೋವು ಮಾಡ್ತಾರಲ್ಲ ಜಡಭಾಸ ಋಷಿಗಳು. ಜಡಭಾಸ ಋಷಿಗಳು ಯಾರು ಅವರು? ಅಲ್ಲ, ಇರುವಿಗೆ ಇದು ಮಾಡ್ತಾರಲ್ಲ. ಸೂರ್ಯ ಕೇಳ್ತಾರಲ್ಲ ಅವನು. ಹೇಳ್ತೀನಿ ಅದು ವಿಷಯ ಹೇಳ್ಬಿಡ್ತೀನಿ. 2 ನಿಮಿಷ ಮುಗಿದ್ದೆ. ಯಮ ಒಮ್ಮೆ ಬಂದತ್ತ ಏನ್ರಿ ಅವ್ರ ಋಷಿಗಳು ಅನಿಮಾಂಡ ಏನು ಅಲ್ಲ ಅನಿಮಾಂಡ ಏನು ಹೌದಲ್ಲ, ಅನಿಮಾಂಡ ಋಷಿಗಳು ಅವ್ರನ್ನ ಏನು ಮಾಡ್ತಾರೆ, ಋಷಿಗಳು ಅವ್ರ ಕರ್ಮಸ ಕುಂದಿತಾರೆ. ಮುಂದೆ ಒಬ್ಬ ರಾಜ ಅರಮನೆ ಇರ್ತಕ್ಕಂಥ ವಸ್ತುಗಳನ್ನು ದೋಚ್ಕೊಂಡು ಕಳ್ತಂದ ಅದೆಲ್ಲ ಅಪಹಾರ ಮಾಡ್ಕೊಂಡು ಹೋಗಿರ್ತಾರೆ ಕಳ್ಳರು. ಅಲ್ಲಿ ಏನಪ್ಪ ಅದು ರಾಜರು ಸೇವಕರು ಬೆನ್ನತ್ತಿದ ಕುದುರಿತು ಒಂದು ಬೆನ್ನಟ್ಟಿದಾಗ ಇನ್ನೇ ನಾವು ಸಿಗ್ತೀವಿ, ನಾವು ಸಾಯ್ತೀವಿ ಅಂತಕ್ಕಂಥ ಯಾವ ಕಳ್ಳರು ಆ ಕರ್ಮಸ ಕುದಿರ್ತಾರೆ ಋಷಿಗಳು, ಅನುಮಾನ ಋಷಿಗಳು. ಅವ್ರ ಮಗಳಿಗೆ ಹಾಕಿ ಹೋಗಿಬಿಡ್ತಾರೆ. ಅಂತ ಇವ್ರಿಗೆ ಬರ್ತದ ಮತ್ತು ಇಲ್ಲಿ ಇಟ್ಟು ತಂದಾನ ಇಟ್ಕೊಂಡು ಕೂತಾನ, ಮತ್ತು ಕರ್ಮಸ ಕೂತಾನ. ಯಾರೀ ಋಷಿಗಳು ಏನೂ ಅರಿಯದ ಅವರು ರಾಜಭಟ್ರು. ಮುಂದೆ ಆಮೇಲೆ ಇವ್ರು ಓದ್ಬಿಡ್ತಾರೆ. ಇವ್ರು ಕಣ್ಣು ತೆರೆಯಲ್ಲ ಇವ್ರು ಋಷಿಗಳು. ಯಾಕೆ ಮಾನ್ಯ ಇದನ್ನು ಹೇಳಿರಲಿಲ್ಲ, ಹೌದು ತಪ್ಪ ವಿಷಯ ಕೇರಲ್ಲ ಹೌದಲ್ಲ, ಹೊರಗಿನ ಬಾಹ್ಯ ಪ್ರತಿ ಇರ್ತಾರಲ್ಲ ಹಾಗೆ ಇವ್ರಿಗೂ ಆರಾಮ್ ಈ ಶಂಕರ ಮಾಡ್ತಾರೆ. ಎಷ್ಟೋ ವರ್ಷ ಇವ ನಂತರ ನಮ್ಗೆ ಹೊರಗೆ ಬರಲಿ ಉರ್ತೈತಿಲಿ. ಆಮೇಲೆ ಇವ್ರು ಎತ್ಕೊಂಡು ಹೋಗ್ತಾರ ರಾಜರ ಹೊರಗೆ ಇಡ್ತಾರ, ಅವ್ರನ್ನ ಕುಣಿಸ್ತಾರ. ಇವ್ರು ಕಣ್ಣು ತೆರೆಯಲ್ಲ ಇವರು ಅನುಮಾನ ಋಷಿಗಳು. ಕಣ್ಣು ತೆರೆಯಲ್ಲ, ಬಾಹ್ಯದ ಪ್ರಜ್ಞೆ ಏನಿರಲ್ಲ. ತಾವತ್ತು ತಮ್ಮ ಸ್ವರೂಪಾನು ಸಂಧಾನ ಮಾಡ್ತಕ್ಕಂಥ ಋಷಿಗಳು, ತಪಸ್ಸು ಮಾಡ್ತಕ್ಕಂಥ ಋಷಿಗಳು ಹೊರಗೆ ಅವ್ರು ಕುಂಡ್ರಿಸಿ ರಾಜ ಒಳಗೆ ಅರಮನೆಯಲ್ಲಿ ಶ್ವಾಸ ಇರ್ತಾನೆ. ಅಂತಃಪುರದಲ್ಲಿ ಹೋಗಿ ಕೇಳ್ತಾರೆ, ರಾಜನ್ ಅವನ ಆ ಸಾಮಾನು ನೀನು ಕಳ್ತಾ ಇತ್ತಲ್ಲ, ಅವ್ನು ಹಿಡ್ಕೊಂಡು ತಂದಿವ್ರಿ ಆಗ ಗಲಿಗಿಸ್ಬಿಡ್ತ ಹೇಳ್ತಾರೆ. ಅವ್ರು ನೋಡಂಗಿಲ್ಲ, ಅವನು ರಾಜನು ಏನ್ರಿ ನೋಡಂಗಿಲ್ಲ. ನೋಡಿದ್ರೆ ಗೊತ್ತಾಕಿತ್ತು, ನೋಡಂಗಿಲ್ಲ. ಹಾಗೆ ಹಿಂದಿನ ಹಿಂದೆ ಓದ್ಬಿಡ್ತಾರೆ. ಮುಂದೆ ಓದೇನಪ್ಪ ಅಂತ ಗಲಿಗೇರಿಸ್ಬಿಡ್ತಾರೆ ಅವ್ರನ್ನ. ಗಲಿಗೇರಿಸ್ಬಿಡ್ತಾರೆ. ಮತ್ತು ಆವಾಗ ಹೆಂಗೆ ಗೊತ್ತಾನ, ಕೆಲವೊಂದು ನೇಣಾಕ್ತಾರೆ, ಕೆಲವೊಂದು ಎಂತ ಅವು ಬರ್ಸಿ ಅಂತಿರ್ತಾವೆ ಕಂಬಕ್ಕೆ ಕಟ್ಟಿ ಅವ್ರನ್ನೇನಪ್ಪ ಅಂತ ಅವ್ರು ಹಾಕೋದನ್ನ ಬಿಟ್ಟು ನಡು ಗುದದ್ವರೆಗೆ ಬರ್ಸಿ ಸಿರ್ಕೋಂತ ಮೇಲೆ ಒಜ್ಜಿಗೆ ತಾನ ಮೇಲೆ ನಟ್ಟು ಬಡ್ಯಾಗ ಹಿಂಗೆ ಕೊಟ್ಬಿಡ್ತಾರೆ. ಸತ್ತು ಹೋಗಿ ಇಬ್ಬಾಗಾಗಿ ರಾಜ ಮಾಡ್ತಕ್ಕ ಶಿಕ್ಷೆ ನೋಡೋದು ಬಿಡಲ್ಲ. ಆಮೇಲೆ ಅವರು ಆ ಕೋಣೆಗೆ ಹೋಗಿ ಏನು ಗಲ್ಲು ಶಿಕ್ಷೆ ಕೊಟ್ಬಿಟ್ರು. ಆಮೇಲೆ ಅವರು ಹೋಗಿಬಿಟ್ರು. ರಾಜ ತನ್ನ ಕಾರ್ಯದಲ್ಲಿ ತಾವು ತೊಡಗಿಬಿಟ್ಟ. ಮುಂದೆ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯವರು ಆ ಆಕ್ರಂದವನ್ನು ಹೊರಗೆ ಉರ್ತಿ ಅವಾಗ ಬರ್ತಾವ್ರಿ. ಹೊರಗೆ ಇಲ್ಲಿ ಬರಂತ ಹೊರಗೆ ಬರ್ತಾವ್ರು. ನರಳಕ್ಕೆ ಹತ್ತಾರು, ನನ್ನ ಅವಸ್ಥೆ ಹೇಗಾಯಿತು. ಅವಾಗ ಅವರು ಶಿವನಿಗೆ ನೋಡ್ತಾರೆ. ನೋಡಿದಾಗ ಅವಾಗ ನಾನೇನೂ ತಪ್ಪು ಮಾಡಿಲ್ಲ. ತಮ್ಮೆಲ್ಲ ನೋಡ್ಕೋತಾರಲ್ಲ ಅವ್ರಿಗೆ ದಿವ್ಯ ದೃಷ್ಟಿ ಇರುತ್ತೆ ಅವ್ರಿಗೆಲ್ಲ ಮಹಾತ್ಮರಿಗೆ. ತಮ್ಮ ಅಂಗೈಯಲ್ಲಿ ತನ್ನ ಆಯುಷ್ಯ ಎಷ್ಟು ನಿಜನ ಮಾಡೋದು ಎಲ್ಲ ನೋಡ್ತಾರೋ, ಯಾವ ಕ್ರಮ ಮಾಡಿದ್ವಿ ಅನ್ನೋದು ಏನೂ ಹೊಂಡಾಗಿಲ್ಲ. ಸಿಟ್ಟಿಗೆರ್ತಾರೋ. ಆಮೇಲೆ ಏನಪ್ಪ ಅಂತಂದ್ರೆ ಆ ಮಹಿಳೆ ಹೇಳಿದಿಲ್ಲ, ಆ ಮಹಿಳೆ ಹೋಗ್ತಕ್ಕಂಥ ಮಹಿಳೆ ಆ ಆಕ್ರಂದ ಅವನ್ನ ನರಳೋದನ್ನು ನೋಡ್ತಾರೆ, ಕೇಳ್ತಾರೆ. ಹುಡ್ಕೊಂಡು ಯಾರೋ ನರಳತ್ತಾರೋ, ಇವು ಗಲಿಗೇರ್ಸಕ್ಕಂತೀವಿ ಪಕ್ಕ ಇದಾಗಿಲ್ಲ ಅಂತೇಳಿ ಆ ಹೆಣ್ಮಗಳು ಹೋಗಿ ರಾಜನಿಗೆ ಶಿವಗ್ರಿಗೆ ಹೋಗಿ ಭೇಟಿಯಾಗಿ ಶಿವಗ್ರಿಗೆ ಹೇಳ್ತಾರೆ, ಇಲ್ಲೊಬ್ಬ ಯಾರೋ ನರಳಾಕತ್ತಾರ್ರಿ ನೋಡೋದು ತಿಳಿದು. ಆವಾಗ ಬರ್ತಾರೆ ರಾಜ. ಇದು 5-6 ತಿಂಗಳು ಆದ ನಂತರ ಮತ್ತೊಮ್ಮೆ ಗಲಿಗೇರ್ಸೋರು ಮತ್ತೊಮ್ಮೆ ತನಕ ಬಾಲ್ತಿಯಾರೋ ಹಗಲಾಗ್ತೈತ್ರಿ ಬಾಲ ಅವ್ರಿ. ತೆಗೆದು ಒಳಗೆ ಸುಡೋದು, ಮಣ್ಣ ಮುಚ್ಚೋದು, ಮತ್ತು ಕಾರ್ಯ ಅದೇನಪ್ಪ ಅಂತಂದ್ರೆ ತಪ್ಪಂತೆ ರಾಜಂತೆ ನರಕ ಮೂರ್ಖ ಬರೋದು ನೋಡಂಗೆ. ಅವರು ಆಗ ಹೋಗಿ ನೋಡ್ತಾರೆ, ಎಲ್ಲ ಜಟಾಮಂಡಲ ಚಡಿ ಪಡಿ ಇರ್ತಾವೆ. ಕೌಪಿಣಧಾರಿ ಮಹಾತ್ಮರು, ಮೈಯೆಲ್ಲ ಸುಖ ಕಟ್ಟೈತಿ. ಎಂದೋ ಜಳಕ, ಎಂದೋ ಸ್ನಾನ, ಎಂದೋ ಶುಚಿ, ಎಂದೋ ಆಹಾರ, ಮೈಯೆಲ್ಲ ಜರ್ಜಿಸೋಯ್ತಕ್ಕಂಥ ದೇಹ.
ಮಹಾತ್ಮನ ದೇಹ ಇದು ತವನ್ನ ಹಂಗೆ ತಪಸ್ ಕೂತವರು ಇದು ದಪ್ಪರೇನ ಒಂದು ಗುರುಸ್ಥಿತಿಲಿ ಅಪರತೆ ಅಂತ ಬೋಧಕತೆ ಹೊರ್ತಾರೆ ಈ ಮಾತು ಬರೀ ಅವ್ರು ಹೊರಗಿನ ಪ್ರತಿ ಬೇಡೋದು ಕೂತಾರಲ್ಲ. ಆಮೇಲೆ ರಾಜ ನೋಡ್ತಾನೆ, ತಪ್ಪೈತಿ ಸಾಷ್ಟಾಂಗ ಪ್ರಣಾಮ ಅಂತ ಗೊತ್ತಾಗುತ್ತೆ ಅವ್ನು ರಾಜನಿಗೆ. ಮೊದಲು ನೋಡ್ರೆ ಇಷ್ಟು ಹಾಕಿದಿಲ್ಲ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ನೋಡಿ ನೀವು ಮಹಾತ್ಮನ ಗೊತ್ತಾಗುತ್ತೆ, ಗುರುಗಳೇ ನಂದು ಅಕ್ಷಮ್ಯ ಅಪರಾಧವಾಗಿದೆ, ನನ್ನ ಕ್ಷಮ ಮಾಡಿರಿ, ಮೊದಲು ನನ್ನ ತೆಗಿಯತ್ತವ್ರು. ಮೊದಲು ತೆಗಿತಾರ. ಒಮ್ಮಿಂದ ಸೂಕ್ಷ್ಮ ಶರೀರ ಏನಪ್ಪ ಅಂತಂದ್ರೆ ಯಮನ ಹೋಗ್ತಾರೆ. ಹೋಗ್ಯಪ್ಪ ಯಾವ ಕಾರಣಕ್ಕೆ ಶಿಕ್ಷೆ ಕೊಟ್ಟಿ ನೀನು ಹೇಳು, ಹೇ ಯಮ ನಿನ್ನ ಪಾಲಿ ಯಮ ನಾ ಅಂತ ಹೇಳ್ಬಿಡ್ತಾರೆ ಅವ್ರು. ಮಹಾತ್ಮನ ತಾಕತ್ತಿರ್ತಾರಲ್ಲ. ಮತ್ತೆ ನೋಡಿರಿ ಅಪ್ಪವ್ರು ಎಷ್ಟು ಉದಾಹರಣೆ, ಅಪ್ಪವ್ರು ಯಮನ ಇದು ಮಾಡ್ಯಾರ ಹೌದಲ್ಲ. ಮಾರ್ಕಂಡೇಯನಿಗೆ ತಿಳಿಸಲು ಹೋಗಿರ್ತಕ್ಕಂಥ ಶಿವ ಈ ಶಿವನಿಗೆ ಹೋಗಿ ಕೊಡಂತ ಲಿಂಗಕ್ಕೆ ಹೋಗಿ ಇಡೀ ಭೂಮನ ಅಡಗಿಡತ್ತಿ. ಅದಂತೆ ಮಾನ್ಯ ಅವ್ರು ಹೇಳಿದ್ರು, ಯಾರು ಕಾಶಿ ಬೆಳಗ್ಗೆ ಒಬ್ರು ಬಸವರಾಜ ಅವ್ರು ನೋಡಿ ಅವ್ರು ಅವ್ನು 105 ವಯಸ್ಸಾಗಿದ್ದು. ಅವ್ರಿಗೆ ನಿನ್ನ ಒಂದು ದಿವಸಕ್ಕೆ ಯಮ ಮಾಡ್ತಾನೆ, ಇಷ್ಟು ವರ್ಷಕ್ಕೆ ಅಂದ್ರೆ 50 ವರ್ಷಕ್ಕೆ ಹೇಳ್ತಾರೆ. ಆಮೇಲೆ ಅಲ್ಲಿ ಬರ್ತಾನೆ. ಆಮೇಲೆ ನೀ ಬಸವ ನನ್ನ ಸ್ಮರ ಮಾಡು, ನಿನ್ನ ಉದ್ಧಾರ ಮಾಡ್ತಾನೆ ಹೇಳ್ತಾರಪ್ಪ ಅವ್ರು. ಅವೆಲ್ಲ ನನ್ನ ಲೆಕ್ಕ ಇಟ್ಟಿದ್ರು. ಮುಂದೆ ಇಷ್ಟು ವರ್ಷ ಅಂತ ಯೋಗ ಇದ್ದಾಗ ಹೇಳ್ತಾರಪ್ಪ ಅವ್ರು. ಮುಂದೆ ಅವತ್ತು ಪೌರ್ಣಿಮೆ, ಅವತ್ತು ಹುಣ್ಣಿಮೆ ಇರ್ತಿ. ಮುಂದೆ ಅಲ್ಲಿ ಯಮ ಬಂದ ಬಿಡ್ತಾನೆ. ಇವು ಕೀಲಿ ಹಾಕೊಂಡು ಗೊತ್ತಾಗ್ತೀವಿ, ಕೀಲಿ ಹಾಕೊಂಡು ಒಳಗೆ ನಮಸ್ಕಾರ ಮೊದಲು ಮಾಡ್ಕೊಂಡು ಕೂತಿದ್ದಾನು ಏನ್ರಿ, ಮಾರ್ಕಂಡು ಕೂತಂತೆ ಕೂತಿರ್ತಾನೆ. ಅವಾಗ ಏನಪ್ಪ ಅಂತಂದ್ರೆ ಯಮ ಬಂದು ತನ್ನ ಹಗ್ಗ ಓದ್ಬಿಡ್ತಾನೆ, ಪಾಶ್ಯ ಓದ್ಬಿಡ್ತಾನೆ. ಅದು ಒಮ್ಮೆ ತಪ್ಸ್ಕೊಂಡು ಮತ್ತೊಮ್ಮೆ ಕೂಣತಿ. ಆಮೇಲೆ ಅನಿಸ್ತಾರ ಅವ್ರ ಮುಂದೆ ದೊಡ್ಡದಾಗಿರ್ತಕ್ಕಂಥ ಇದು ಅವೆಲ್ಲ ಏನಪ್ಪ ಅಂತ ಹೆಂಗೆ ಕೀಲಿಯಾಗಿ ಹೆಂಗೆ ತೆಗೆದಪ್ಪ ಅಂತಂದ್ರೆ ಆ ಕೀಲಿ ಬಿಲ್ ತಾಣ ಸರ್ಲೆ ಕೂಲಾಗಿಬಿಡ್ತಾವಲ್ಲ, ಬಾಲ್ ಕೂಲಾಗಿಬಿಡ್ತಾವೆ. ಯಮ ಬರಂತೆ ಅವನು ದಂಡ ಥರ ಸರ್ವಲೋಕದ ಪಾಪಿ ದಂಡದ್ರ ಅವ. ಹೆಂಗೆ ದಂಡ ಇರ್ತಾರ ತಾಲೂಕಾ ದಂಡಾಧಿಕಾರಿ ಏನ್ರಿ, ತಾಲೂಕಾ ದಂಡಾಧಿಕಾರಿ ಹಂಗಿದ್ದಂಗೆ ಅವ್ನು ಎಲ್ಲ ಲೋಕದ ದಂಡಾಧಿಕಾರಿ ಅವ. ಆಮ್ಯಾಕೆ ಕೆಲಸ ಮುಂದೆ ಬಾಗಿಲು ತೆಗೆದುಬಿಟ್ಟು ಕೀಲಿ ಕೂಲ ಹಾಕತಿ, ಹೋಗಿ ಹಗ್ಗ ಹೋಗ್ಬಿಡ್ತಾನೆ. ಇವು ನಾಮಸ್ಕಾರ ಮಾಡ್ತಾರೆ. ಮೊದಲ ಅಪ್ಪರು ಹೇಳ್ತಾರಲ್ಲ, ಆ ದಿವಸಲ್ಲಿ ನಾವು ಲೆಕ್ಕ ಇರ್ತಾವೆ. ಒಂದು ಅವ್ನು ಕೂತಾರ, ಹಗ್ಗ ಹೋಗ್ತಾನೆ ಅವ್ನು ಕೂಡ. ಮತ್ತೊಮ್ಮೆ ಅಂತೆ ಅದು ದಿವ್ಯ ನಾಮಸ್ಮರಣೆ. ನಾಮಸ್ಮರಣೆ ಯಾರ್ದ್ರಿ? ಬಲ್ಲಿದ ಗುರುನಾಥರ ಮಹಾ ತಪಸ್ವಿಗಳ ಬ್ರಹ್ಮಧ್ಯಾನ ಒಂದು ಆ ನಾಮಸ್ಮರಣೆ ಮೊದಲು ಅವ್ರು ಆಶೀರ್ವಾದ ಮಾಡಿರ್ತಾರಲ್ಲ. ಮುಂದೆ ಸ್ವಲ್ಪ ಏಳ್ಪಟ್ಟಿಗೆ ಅಪ್ಪವ್ರ ಸ್ಮರಣೆ ಮಾಡ್ತಾನೆ. ಅಪ್ಪವ್ರ ನನ್ನ ಕಾಪಾಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಅಪ್ಪವರು ಅಲ್ಲೇ ಮುಂದೆ ಪ್ರತ್ಯಕ್ಷಕರ, ಹೇ ಯಮ್ಮ ಯಾವ ನೀ ನನ್ನ ಭಕ್ತರು ನೀ ಯಾವ ಅಪ್ಪವ್ರು ಕೇಳ್ತಾರಲ್ಲ. ಮುಂದೆ ಅವ್ನು ಬಿಟ್ಟು ಹೋಗ್ಬಿಡ್ತಾನೆ. ತಪ್ಪಾಯ್ತು ಅಪ್ಪವ್ರ ಅಂತ ಹೇಳ್ತಾನೆ. ನನ್ನನ್ನು ನಾಮಸ್ಮರಣೆ ಮಾಡ್ತಕ್ಕಂಥ ನನ್ನನ್ನು ಭಜಿಸುವ ಅವನನ್ನು ನಿನಗೆ ಒಯ್ಯುವ ಅಧಿಕಾರ ಇಲ್ಲ, ಯಾವ ಕೊಡೋ ಅಧಿಕಾರ ನಿಮಗೆ ಅಪ್ಪವ್ರು ಕೇಳ್ತಾರೆ. ಹಾಗೆ ಇಲ್ಲಿ ಅನಿಮಾನ್ಯ ಋಷಿಗಳು ಒಮ್ಮೆ ಅವ್ರು ಹೋಗ್ಬಿಡ್ತಾರೆ ನೇರವಾಗಿ. ಇಲ್ಲಿ ಹೋಗಿ, ಹೇ ಯಮ್ಮ ನಿನ್ನ ಪಾಲಿಯಮಾನ, ನೀ ಯಾಕೆ ನನ್ನ ದಂಡ ಮಾಡಿ? ನಾನು ಯಾವ ಜನ್ಮದಲ್ಲಿ ಒಂದು ಜನ್ಮದಲ್ಲಿ ನನ್ನ ಪಾಪ ಕೃತಿ ಇಲ್ಲ, ಯಾಕೆ ನನ್ನ ದಂಡಿಸಿದಿ? ಯಾವ ರೀತಿ ಯಾಕೆ ನೀನು ಸೂಲು ಕೇರಿಸಿದ್ದಿ? ಸೂಲು ಕೇರಿಸೋ ಅಂತ ಹೇಳ್ತಾರೆ, ಸೂಲು ಅದಕ್ಕೆ. ಆಮೇಲೆ ಯಮ ಗಡಗಡ ನಡಿಬಿಡ್ತಾರೆ. ಯಾಕಂದ್ರೆ ಅರ್ಧ ದೇಹ ಎಲ್ಲ ಕೊರದು ಹೋಯ್ತೀಯಲ್ಲ. ನೋಡ್ತಾರೆ, ಗುರುಗಳೇ ಅಂಥೇಳಿ ಒಟ್ಟು ಖಿನ್ನ ಮುಖನಾಗಿ ಅಯ್ಯಾಡ್ತಾನೆ. ತಪಸ್ಸಿಗೆ ಎಲ್ಲ ಮಂದಿ ಅಜವಾಗುತ್ತೆ ಮಹಾತ್ಮನಿಗೆ. ಮುಂದೆ ಸಾಷ್ಟಾಂಗ ಮಾಡ್ತಾನೆ. ಗುರುಗಳೇ ಅಂತಂದು ಸನಿಯಕ್ಕೆ ಬರೋಕ್ಕಾಗಲ್ಲ ನಾವು, ಹೇಳು ನಿಜ ಹೇಳು ಬಿಡುದಿಲ್ಲ ಸಾತ್ರ. ಆಮೇಲೆ ಏನಪ್ಪ ಅಂತಂದ್ರೆ ಯಮ ಒಂದು ಯೋಚನೆ ಮಾಡ್ತಾನೆ, ತನ್ನ ಕೈಯಲ್ಲಿ ತೋರಿಸ್ತಾನೆ. ಗುರುಗಳೇ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ನೋಡಿ ಹೇಳಕ್ಕೆ ಬಾಯಿ ತುಟಿ ಇದಾಗ ನಾಲಿಗೆ ಹೊಳ ಇಲ್ಲ. ಒಂದು ಕೈ ತೋರಿಸ್ಬಿಡ್ತಾನೆ ತನ್ನ ಕೈಲಿ. ಅವನ ಕೈಯಲ್ಲಿ ಏನಪ್ಪ ಅಂತಂದ್ರೆ 108ನೇ ಜನ್ಮನು. ಆ ಜನ್ಮದಲ್ಲಿ ಹೊರಗೆ ಹೋಗಿ ಕೊಡ್ತಾರಲ್ಲ, ಮಲಮೂತ್ರ ವಿಸರ್ಜನೆ ಮಾಡೋ ಟೈಮ್. ಆವಾಗ ಇರ್ಬಿ ಇದರ ಗುದದ್ವಾದಕ್ಕೆ ಒಂದು ಮುಳ್ಳು ಚುಚ್ಚಿ ಆಟ ಆಡ್ಕೋದು, ಮನ ಚುಚ್ಚಿ ಇದು ಮಾಡಿರ್ತವ್ರು ಯಾರು ಋಷಿಮುನಿಗಳು. ಆವಾಗ ಶಾಂತ ಆಗತ್ತೆ. ಇಲ್ಲಿ ಇದೊಂದು ಅನುಭವಿಸ್ಬೇಕಾಯ್ತಾ, ಆಯ್ತು ನಿನ್ನ ಕಡೆಗೆ ಆಗ್ತದೆ ಇದು ಮಾಡೋದು. ಇದೇನ್ರಿ ಕರ್ಮ. ಪ್ರಾಚೀನ ಕರ್ಮವು ಬಿಡಲರಿ, ಅದು ಯೋಚನೆ ಮಾಡಿ ಕೆಡಬೇಡ ಅಂತ ಹೇಳಿ. ಅದಕ್ಕೆ ಇಲ್ಲಿ ಹಿಂಗೆ ಹೇಳ್ತಾರೆ. ಅದರಿಂದ ನಮಗೂ ಒಳ್ಳೆಯ ಕರ್ಮ ಮಾಡ್ತಾ ನಾವು ಗುರುಗಳ ಒಂದು ಪ್ರೀತಿಗೆ ಕೃಪೆಗೆ ಪಾತ್ರ ಆಗ್ತಾರೆ. ಅದರಿಂದ ನಮಗೂ ಪುನರ್ಜನ್ಮ ಬರಬಾರ್ದು. ಅದರಿಂದ ಅಂಥ ಒಂದು ಯೋಗ್ಯತೆ ನಾವು ಸಂಪಾದಿಸಿಕೊಳ್ಳೋಣ, ಅಂಥ ಜ್ಞಾನವನ್ನು ಪಡ್ಕೊಳ್ಳೋಣ. ಅದರಿಂದ ಜ್ಞಾನವೇ ಮುಕ್ತಿ ಮಾರ್ಗ, ಬೇರೆ ಏನೂ ಮಾರ್ಗ ಇಲ್ಲ ಅಂತ ಹೇಳ್ತಾರೆ. ಅದರ ನಹಿ ಜ್ಞಾನಿನ ಸದೃಶಂ ಪವಿತ್ರ ಮಿಹನ ವಿದ್ಯತೆ. ಜ್ಞಾನಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥ ಯಾವುದೂ ಇಲ್ಲ. ಜ್ಞಾನ ಯಾವುದು? ತನ್ನ ಜ್ಞಾನ, ಆತ್ಮಜ್ಞಾನ. ಅದರಿಂದ ಅಂಥ ಆತ್ಮಜ್ಞಾನವನ್ನು ಅದು ಯಾರು ಕೊಡ್ತಾರೆ? ಯಾರು ಕೊಡೋಲ್ಲ, ಅಪ್ಪವ್ರು ಕೊಡ್ತಾರೆ, ಗುರುಗಳು ಕೊಡ್ತಾರೆ. ಶ್ರೋತ್ರಿಯ ಬ್ರಹ್ಮಶ್ರೀ ಹುಡುಗ ಕೊಡ್ತಾರೆ. ಯಾರು ಎಲ್ಲಿ ಹಿಮಾಲಯಕ್ಕೆ ಹೋಗ್ರಿ, ಯಾರೋ ಎಲ್ಲಿ ಹೋಗ್ರಿ, ಎಲ್ಲಿ ಮಹಾತ್ಮ ಇರ್ತಾರಲ್ಲ, ಯಾರು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರಲ್ಲ, ಯಾರು ಆ ಬ್ರಹ್ಮಣ ನಿಷ್ಠತ್ವವನ್ನು ತೋರಿಸ್ತಾರಲ್ಲ, ಇವರು ಮಹಾತ್ಮ ಒಬ್ಬರೇ ಇರ್ತಾರಲ್ಲ, ದೇಹ ಅಷ್ಟೇ ಬರೀ ಇರ್ತಾವೆ. ಅದರಿಂದ ಅಂಥ ಒಂದು ಸ್ಥಿತಿಯನ್ನು ನಾವು ಗುರುಗಳ ಮುಖಾಂತರ ಪಡ್ಕೊಳ್ಳೋಣ ಆಗ್ತಾರೆ. ಅದರಿಂದ ಇಲ್ಲೇನಪ್ಪ ಅಂತಂದ್ರೆ
ಈ ವಸ್ತುವಿನ ವಿಷಯದಲ್ಲಿ 19ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಆ ಬಾಲಕನಿಗೆ ಎಲ್ಲ 3 ಕರ್ಮಗಳು ಇರಬಾರ್ದು ಅಂತ ಹೇಳ್ತಾರೆ. ಅದರಿಂದ ಅಂಥ ಕರ್ಮಗಳೇ ಇರಬಾರ್ದು. ಮಾಡೋದ್ರಿಂದ ಮತ್ತು ಪುನರ್ಜನ್ಮ ಬರ್ತಾವೆ, ಮತ್ತು ಸತ್ತಿರೋದು ಕೇಳಿದ್ವಿ, ಭಾಳ ವಿಶೇಷ ಸೌದಿ ಕೇಳಿದ್ವಿ. ಅದ್ರಲ್ಲಿ ಇವು ನಡೆದಕ್ಕಂಥ ಘಟನೆಗಳು. ಮತ್ತು ನೀವು ಅಪ್ಪರ ಮುಖಾಂತರ ಎಷ್ಟು ನೋಡ್ತಾ ಇದ್ದೀರಿ. ಅದರಿಂದ ನಮಗೆ ಮೈ ಹೊಡ್ತಾ ಆಪ್ರೇಷನ್ ಅದು ಇದು ಹಾಗಾಗಿ ಬರ್ತಾವಲ್ಲ, ಕರ್ಮ ಇರೋವೆಲ್ಲ. ಆದರೆ ಅದರಿಂದ ನಾವು ಅಂಥ ಒಂದು ಸತ್ಕರ್ಮಕ್ಕೆ ನಾವು ನಮ್ಮ ಮನಸ್ಸು ಹಾತೊರೆಯಲಿ. ನಮ್ಮ ಮನಸ್ಸು ಯಾವತ್ತೂ ಸದಾ ಗುರುಪಾದ ನೆಲೆಯಾಗಿ ನಿಲ್ಲಿ. ನಮ್ಮ ಮನಸ್ಸು ಯಾವತ್ತೂ ಗುರುಗಳ ಹೇಳ್ಪಟ್ಟಂಥ ಜ್ಞಾನಾಮೃತವನ್ನು ಪಡೆಯುವಲ್ಲಿ ಇರಲಿ ಮನಸ್ಸು. ಅದರಿಂದ ಅದು ಹೇಳ್ತಾರನು, ಮನಶ್ಚನ ಲಗ್ನಂ ಗುರುರಂಗ ಪದ್ಮ ನೀನು ಅಪರ ಬಿಡಿಸಿರಲ್ಲ. ಶರೀರಂ ಸ್ವರೂಪಂ ತಥಾ ವಾಕ್ರತ್ರಂ ಧನಮೇರು ತುಲ್ಯಂ ಮನಶ್ಚನ ಲಗ್ನಂ ಗುರುರಂಗ ಪದ್ಮೆ ಮನಶ್ಚನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಷಡಂಗಾದಿ ವೇದ ಮುಖ್ಯ ಶಾಸ್ತ್ರವಿದ್ಯಾ ಕರತ್ರಂ ಷಡಂಗಾದಿ ವೇದ ಮುಖ್ಯ ಶಾಸ್ತ್ರವಿದ್ಯಾ ಕವಿತ್ವಾದಿ ಪದ್ಯಂ ಸುಪದ್ಯಂ ಕರೋತಿ ಗುರುರಂಗ ಪದ್ಮೆ ಸುಪದ್ಯಂ ಕರೋತಿ ಮನಶ್ಚನ ಲಗ್ನಂ ಗುರುರಂಗ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ 4 ಆವೃತ್ತಿ ಹೇಳ್ಯಾರ. 4 ಸಲ ಹೇಳ್ಯಾರ ಅವರು. ಗುರು ಪಾದ ಮನಸ್ಸು ಒಟ್ಟು ಏನಪ್ಪ ಅಂತಾರೆ, ಗುರು ಪಾದ ಮನಸ್ಸು ನಿಲ್ಲಕ್ಕಾದ್ರೆ ಏನು ಪ್ರಯೋಜನ, ಏನು ಪ್ರಯೋಜನ, ಏನು ಪ್ರಯೋಜನ, ಏನು ಪ್ರಯೋಜನ, ಹುಟ್ಟು ಬಂದು ಏನು ಪ್ರಯೋಜನ, ಏನು ಪ್ರಯೋಜನ. ಹಿಂಗೆ ಯಾರಿಗೆ ಯಾರ್ರಿ ಬಲ್ಲಿದ ಶಂಕರ ಭಗವತ್ಪಾದ ಸೂತ್ರ ಎಲ್ಲ ಇದು. ಮುಂದೆ ಏನಪ್ಪ ಅಂತಂದ್ರೆ ಸ್ವದೇಶಸ್ಸು ಮಾನ್ಯ ಸ್ವದೇಶಸ್ಸು ಮಾನ್ಯ ವಿದೇಶಸ್ಸು ಮಾನ್ಯ ಸದಾಚಾರ ವೃತ್ತೇಶು ಮತ್ತೋನ ಚಾನ್ಯ ಮನಸ್ಸನ ಲಗ್ನಂ ಗುರುವಂಗ ಪದ್ಮೆ ತಥಾಕಿಂ 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 ತಥಾಕಿಂ. ನೀವು ಸ್ವದೇಶದಾಗ ಮಾನ್ಯ ಪಡೆಯುವುದು ಅಥವಾ ವಿದೇಶದಾಗ ಮಾನ್ಯತೆ ಪಡಿಬೋದು, ಬೇಕಾದಷ್ಟು ನೀವು ಮಾಡ್ಬೋದು. ಆದರೆ ಗುರುಗಳ ಪಾದದ ವಿರುದ್ಧದಲ್ಲಿ ಭಕ್ತಿ ಇರಲಿಕ್ಕೆ ಏನು ಪ್ರಯೋಜನ. ಗುರುಪದ ಅಷ್ಟು ಶ್ರೇಷ್ಠ ಇದೆ ಅಂತ ಹೇಳ್ತಾರೆ. ಇಲ್ಲಿ ಆತ್ಮನೇ ಅಪ್ಪ ಸಾಕಷ್ಟು ನೀವು ಕೇಳಿದ್ರಿ. ನಾವು ಹೇಳುವಂಥ ಈ ವಿಷಯದಲ್ಲಿ ಅಲ್ಪಜ್ಞ. ಯಾಕಂದರೆ ಇಲ್ಲಿ ಏನಪ್ಪ ಅಂತಾರೆ, ಬರೀ ಅಪ್ಪರು ದರ್ಶನ ಮಾತ್ರದಿಂದ ಇನ್ನೆಲ್ಲ ನೆನಪಕ್ಕ ಅಂಥ ದರ್ಶನ ನಮಗೆ ನೀಡ್ತಕ್ಕಂಥ 1 ಗಂಟೆ ಇದ್ದಿರ್ತಕ್ಕ ದರ್ಶನ ಆನಂದ ನಮ್ಗೆ ಎಷ್ಟೋ ತೃಪ್ತಾಕೈತಿ. ಮತ್ತು ಶಾಸ್ತ್ರ ಮತ್ತು ತೀರಾ ಆಗೈತಿ. ಅದರಿಂದ ಇವತ್ತು ಬರಲಿಲ್ಲ, ನಾಳೆ ಬರ್ತಾ ಇದ್ದಾರೆ ಚಾರ. ಅದರಿಂದ ನಮ್ಮ ನಿಮ್ಮರಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತ ರೂಪವಾಯ್ತು. ವರಮೋಕ್ಷವನ್ನು ಪರಮ ದಯಾನಿಧಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರು ಹಾಗೂ ಸದ್ಗುರು ದುಂಡೇಶ್ವರಪ್ಪ ಅವರು ಇರೋರು ನಮ್ಮ ನಿಮ್ಮರಿಗೆ ಅಂಥ ಮೋಕ್ಷ ನಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯವನ್ನು ಉಭಯ ಸದ್ಗುರುಗಳ ಪಾದಾರಗಳಲ್ಲಿ ಸಮರ್ಪಣೆ ಮಾಡುತ್ತಾ ಆತ್ಮೀಯರೇ, ನಾವು ಹೇಳಲಿ ಎಷ್ಟೋ ದೋಷ ಆಗಿರ್ತಾವೆ, ಅವುಗಳನ್ನು ಬದಿಗಿಟ್ಟು ತಾವೆಲ್ಲರೂ ಏನಪ್ಪ ಅಂತಾರೆ, ನೀವು ಒಂದು ಸಣ್ಣ ಮಗು ಒಂದು 3 ಅಕ್ಷರ ಒಂದು ಶಬ್ದ ಹೇಳ್ತಾರೆ, ಅದ್ರಾಗ 2 ಶಬ್ದ ತಿಳಿಲಿಕ್ಕೆ 2 ಶಬ್ದ ಹೇಳ್ತಾರೆ, ಮುಂದಿನ 2 ಶಬ್ದ ತಿಳ್ಕೊಂಬಿಟ್ಟು ನೀವು ತಿಳ್ಕೊತೀರಿ. ಹಾಗೆ ನಾನು ಸ್ವಲ್ಪ ಹೇಳಿದ್ರೆ 2 ಅಕ್ಷರ ಮುಂದಿನ